ಇಲ್ಲಿ ಸಾವಿರಾರು ಕೈಮಗ್ಗದ ಜಾಮ್ದಾನಿ ವರ್ಕ್ ಟಿಶ್ಯೂ ಸಿಲ್ಕ್ ಸೀರೆಗಳು ತಯಾರಾಗ್ತವೆ ಅಂತ ಒಂದು ಪ್ರದೇಶದಲ್ಲಿ ಸ್ನೇಹಿತರೆ. ನೀವು ಸುಮ್ಮನೆ ಎಡಗಡೆ ಬಲಗಡೆ ಎಲ್ಲೇ ತಿರುಗಿದ್ರು ಬರೀ ಸೀರೆ 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 ಮಾತ್ರ. ನಮ್ಮ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗೆ ಇನ್ಕ್ಲೂಡಿಂಗ್ ವೃಷಭಾವಸ್ತ್ರಗೂ ಸಪ್ಲೈ ಮಾಡ್ತಾರೆ. ಬಂತು ನೋಡಿ, ಇದ್ರೊಳಗಡೆ ನಿಜಕ್ಕೂ ಒಂದು ಟ್ರೆಷರ್ ಇದೆ ಸ್ನೇಹಿತರೆ. ಪ್ಯೂರೆಸ್ಟ್ ರೇಷ್ಮೆ ಸೀರೆ ಮೇಲೆ ಜಾಮ್ದಾನಿ ವರ್ಕ್. ಇದ್ರದ್ದು ರಿಟೇಲ್ ಪ್ರೈಸ್ ಬಂದು 50 ರಿಂದ 55 ಸಾವಿರ ಆಗುತ್ತೆ. ಪ್ರೈಸ್ ರೇಂಜ್ ಜಾಸ್ತಿ ಆದ್ರೂ ರೀಸೇಲ್ ಇರೋದ್ರಿಂದ ಒಂದು ಸೀರೆ ನಮ್ಮ ಹತ್ರ ಇದ್ರೂನು ತೊಂದ್ರೆ ಇಲ್ಲ. ಇಟ್ಸ್ ಲೈಕ್ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ದ ಶೋ ಸ್ಟಾಪರ್ ಆಕ್ಚುಲಿ. ಗೋಲ್ಡ್ ಸೀರೆ ಇದು ನೋಡಿ, ವೀವಿಂಗ್ ಟೆಕ್ನಿಕ್, ಮುಂದ್ಗಡೆ ಹಿಂದ್ಗಡೆ ಸೇಮ್ ಕಡವಾ ಬುಟ್ಟಾಸ್. ನೋಡಿ ಸ್ನೇಹಿತರೆ, ಈ ಸೀರೆ ನೀವು ತಯಾರು ಮಾಡಕ್ಕೆ, ಒಂದು ಸೀರೆ ತಯಾರು ಮಾಡಕ್ಕೆ 2 ತಿಂಗಳು ಸಮಯ ಹಿಡಿಯುತ್ತೆ ಸ್ನೇಹಿತರೆ. ಇದು ಚಂದೇರಿ ಕಾಟನ್ಸ್ ಮೇಲೆ ಕಂಪ್ಲೀಟ್ ಜಾಮ್ದಾನಿ ವರ್ಕ್. ಇದು ಇದೆಲ್ಲ ನಿಮ್ಗೆ ಅಫೋರ್ಡಬಲ್ ಅಲ್ಲೇ ಇರುತ್ತೆ. ಒಂದು 3-3.5 ಸಾವಿರ. ಏನ್ ಸೀರೆ ಮೇಡಮ್ ಇದು? ಇದು ಪ್ಯೂರ್ ಕತಾನ್ ಫ್ಯಾಬ್ರಿಕ್ ಏನೆ, ನಿಮ್ಗೆ ಜಂಗ್ಲಾ ಡಿಸೈನ್. ಇದರಲ್ಲಿ ಪ್ರತಿ ಎಳೆನೂ ಕೈಯಿಂದಲೇ ಮಾಡೋ ಸ್ನೇಹಿತರೆ ಕೈಮಗ್ಗ ಇದು. ಇದು ನೋಡಿ, ಒಂದಿದ್ರೆ ನಿಮ್ಮ ಹತ್ರ ಒಂದು 100 ಗ್ರಾಮ್ ಚಿನ್ನದ ಒಡವೆ. ಹೌದು. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪರೇಚರ್. ಸ್ನೇಹಿತರೆ, ಈಗ ನಾವು ಬನಾರಸ್ ಸೀರೆ ಹೇಗೆ ತಯಾರಾಗುತ್ತೆ ಅಂತ ನಾವು ನೋಡೋದಲ್ಲ, ತಯಾರಾದ್ಮೇಲೆ ಅಂತಿಮವಾಗಿ ತಯಾರಾಗಿರೋ ಸೀರೆಗಳು ನಮ್ಮ ಕೈಲಿದ್ದಾವೆ ಸ್ನೇಹಿತರೆ. ನೀವು ನೋಡ್ತಿದ್ದೀರಿ ನೋಡಿ, ಎಷ್ಟು ಅದ್ಭುತವಾಗಿ ಬಣ್ಣ ಆಗಿ ಅದು ಬಂದಿದೆ. ಈಗ ತುಂಬ ಚೆನ್ನಾಗಿ ಡೈಯಿಂಗ್ ಆಗಿ ನಮ್ಮ ಕೈಲಿದೆ ಸ್ನೇಹಿತರೆ. ಪ್ಯೂರ್ ರೇಷ್ಮೆ ಸೀರೆ ಇದು, ಪ್ಯೂರೆಸ್ಟ್ ಬನಾರಸ್ ರೇಷ್ಮೆ ಸೀರೆ ಸ್ನೇಹಿತರೆ. ಇದು ನಮ್ಮ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್, ಏನೇನಿದು ಸ್ವಲ್ಪ ವೆರೈಟಿ ಹೇಳಿ, ನಮ್ಮ ಡಿಸೈನ್ ಬಿಟ್ಟರೆ ಬೇರೆ ಏನೂ ಅರ್ಥ ಆಗ್ತಾ ಇಲ್ಲ. ಸರ್, ಇದನ್ನೆಲ್ಲ ನಿಮ್ಮ ವೀಕ್ಷಕರು ಇದಾರಲ್ಲ, ನಮ್ಮ ವೀಕ್ಷಕರು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಅ ಪ್ಯೂರ್ ಬನಾರಸಿ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ಸೀರೆಗಳು ಅಂದ್ರೆ ನೋಡಿದ ತಕ್ಷಣ ಕ್ರೇಪ್ ಅಂತ ಅನ್ಸುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಶಿಫಾನು ಮತ್ತೆ ಕ್ರೇಪ್ ಮಿಕ್ಸ್ ಆಗಿದೆ. ಓಕೆ, ಒಂದೊಂದ್ರಲ್ಲಿ ನಿಮ್ಗೆ ಶಿಫಾನು ಜಾರ್ಜೆಟ್ ಮಿಕ್ಸ್ ಆಗಿರುತ್ತೆ. ಸೊ ನಿಮ್ಗೆ ಇದನ್ನೆಲ್ಲ ಮುಟ್ಟಿದಾಗ ಲೈಟ್ ಆಗಿ ಕ್ರೇಪ್ ಫೀಲ್ ಸಿಗುತ್ತೆ, ಬಟ್ ಫ್ಯಾಬ್ರಿಕ್ ಸ್ವಲ್ಪ ಬೇರೆ ಬೇರೆ ಇರೋದ್ರಿಂದ ಆ ಜಾರ್ಜೆಟ್ ಫೀಲು ಇಲ್ಲಾಂದ್ರೆ ಶಿಫಾನ್ ಫೀಲು ಕೂಡ ನಿಮ್ಗೆ ಇದಾಗುತ್ತೆ. ನೋಡಿ, ಕ್ರೇಪ್ ಅಂದ್ರೆ ಇನ್ನೊಂದ್ ಸ್ವಲ್ಪ ತುಂಬಾ ಸಾಫ್ಟ್ ಇರುತ್ತೆ. ಸೊ ಇವಾಗ ಆರೆಂಜ್ ನೋಡಿದ್ರಲ್ಲ, ಇದಕ್ಕಿಂತ ಇನ್ನ ಸಾಫ್ಟ್ ಇರುತ್ತೆ ಕ್ರೇಪ್ ಅಂದ್ರೆ ಆಕ್ಚುಲಿ. ಓಕೆನಾ? ಸೊ ಇಲ್ಲಿ ನಾವು ತೋರಿಸ್ತಾ ಇರೋವಂಥದ್ದು ನಿಮ್ಗೆ ಶಿಫಾನ್ ಜಾರ್ಜೆಟ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಕ್ರೇಪ್ ಜಾರ್ಜೆಟ್ಸ್ ಇರ್ಬೋದು. ಆ ಥರದ್ದು ಪ್ಯೂರ್ ಅಲ್ಲಿ ನಾವು ತೋರಿಸ್ತಾ ಇರೋದು. ಓಕೆನಾ? ಸೊ ಇದು ಬೇರೆ ಬೇರೆ ವಿನ್ಯಾಸ ಡಿಸೈನ್ ಎಲ್ಲ ಇದೆ. ಎಸ್, ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ. ಇದೆಲ್ಲ 1000 ಬುಡ್ಡ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆನಾ? ಇದರಲ್ಲಿ ನಿಮ್ಗೆ ಕಾಂಟ್ರಾಸ್ಟ್ ಇದೆ. ಇದನ್ನ 2D ಅಂತಾರೆ. ದಿಸ್ ಇಸ್ ಕಾಲ್ಡ್ ಅಸ್ 2D ಡಿಸೈನ್ಸ್. ಓಕೆನಾ? ಮತ್ತೆ ಇದು ನೋಡಿ, ಇದು 3D. ಇದೆಲ್ಲ ತುಂಬಾ ಫೇಮಸ್ ಕಲರ್ಸ್ ಆಕ್ಚುಲಿ. ಕಲರ್ ಕಾಂಬಿನೇಷನ್ 3 ಕಲರ್ಸ್. ಕರೆಕ್ಟ್. ನೋಡಿ, 2D ನಲ್ಲಿ 2 ಡಿಸೈನು, 3D ನಲ್ಲಿ 3. 1 2 3. ಕರೆಕ್ಟ್. ಇದು ನೋಡಿ, ಇದು ಮ್ಯಾಂಗೋ ಬುಟ್ಟ ವಿತ್ 2D ಕಾನ್ಸೆಪ್ಟ್ ಅಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ. ದಿಸ್ ಇಸ್ ಅ ವೆರಿ ವೆರಿ ಫೇಮಸ್ ಕಲರ್ ಕಾಂಬಿನೇಷನ್, ತುಂಬಾ ಫೇಮಸ್ ಕಲರ್ ಕಾಂಬಿನೇಷನ್. ಮತ್ತೆ ಇದು ಇವರೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ವೃಷಭಾವಸ್ತ್ರಲ್ಲಿ ಆರಾಮಾಗಿ ಇದು ಒಳ್ಳೆ ರೇಟಲ್ಲಿ ಸಿಗುತ್ತೆ. ಸೊ ನೀವು ತರಿಸೋದು ಇಲ್ಲಿಂದಾನೆ ಫ್ರಮ್ ಮೈನ್? ಈ ತರದ ಸೀರೆಗಳೆಲ್ಲ ಡೈರೆಕ್ಟ್ ವೀವರ್ ಇಲ್ಲಿಂದಾನೆ ತರಿಸೋದು. ನೋ ಮಿಡಲ್ ಮನ್, ನಥಿಂಗ್. ಏನಿಲ್ಲ ಮಿಡಲ್ ಮೆನ್ ಏನಿಲ್ಲ. ಹೌದು, ಇವರಿಂದ ತುಂಬಾ ಜನ ಮಿಡಲ್ ಮೆನ್ಸ್ಗೆ ಹೋಗುತ್ತೆ, ಬಟ್ ನಾವು ಇವ್ರ ಹತ್ರನೇ ಡೈರೆಕ್ಟ್ ಆಗಿ ತರಿಸ್ತೀವಿ. ನೋಡಿ, ಇದು ನೋಡಿ. ಆಕ್ಚುಲಿ ಇದು ನಿಮ್ಗೆ ಮೊದಲು ಕೋರಾ, ನಾವು ಅವಾಗಲೇ ಹ್ಯಾಂಡ್ಲೂಮ್ ಸೀರೆಗಳೆಲ್ಲ ಕೋರಾ ನೋಡಿದ್ವಲ್ಲ, ಮೇಕಿಂಗು ಯಾವ್ದ್ರದ್ದು ಶಿಫಾನ್ ಜಾರ್ಜೆಟ್ದು ಕೋರಾ ನೋಡಿದ್ವಲ್ಲ, ಅದೇ ತರ ಇದನ್ನು ಕೂಡ ಅಲ್ಲಿ ಹ್ಯಾಂಡ್ಲೂಮ್ ಅಲ್ಲಿ ಮೇಕಿಂಗ್ ಆಗಿ ಈ ತರ ಬರುತ್ತೆ. ಕೋರಾ ಈ ತರ ಕಲರ್ ಬರುತ್ತೆ. ಆಮೇಲೆ ಕಸ್ಟಮರ್ ಅಥವಾ ವೆಂಡರ್ಸ್ ನಮ್ಮಂತವ್ರು ಏನ್ ಕಲರ್ ಕಾಂಬಿನೇಷನ್ಸ್ ಬೇಕು ಅಂತ ಹೇಳ್ತೀವೋ ಆ ಪರ್ಟಿಕ್ಯುಲರ್ ಕಲರ್ ಮಾಡಿ ಫಿನಿಶಿಂಗ್ ಈ ತರ ಕಾಣುತ್ತೆ. ಈ ತರ ನೋಡಿ ಸ್ನೇಹಿತರೆ, ಇದು ಕೋರಾ ಅಂದ್ರೆ ನೇಯ್ಗೆ ಆದ ನಂತರ ಇದು ಬ್ಲೀಚಿಂಗ್ ಆಗಿದೆ. ಬ್ಲೀಚಿಂಗ್ ಆದ್ಮೇಲೆ ಈ ಕಲರ್ ಬರುತ್ತೆ. ಡೈ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಕಲರ್ ನೋಡಿ, ಇದೆರಡು ಒಂದೇನೆ ನೋಡಿ. ಕರೆಕ್ಟ್, ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಅಂದರೆ ಇಲ್ಲಿ ರೆಗ್ಯುಲರ್ ಒಂದಷ್ಟು ಕಲರ್ಸ್ ಮಾಡ್ತಾರೆ. ಕಸ್ಟಮೈಸ್ ಕಲರ್ಸ್ ಬೇಕು ಅಂದರೆ ನೀವು ಒಂದಷ್ಟು ನಂಬರ್ಸ್, ಜಾಸ್ತಿ ನಂಬರ್ಸಿಗೆ ಆರ್ಡರ್ ಕೊಡಬೇಕು. ಆ ಕಲರ್ ಮಾಡ್ತಾರೆ ಇವರು, ಅದು ಕೂಡ ಅವಕಾಶ ಇದೆ. ನೋಡಿ, ಈ ಥರ ಇದೆ. ದಿಸ್ ಇಸ್ ಕಾಲ್ಡ್ ಕೋರಾ. ದಿಸ್ ಇಸ್ ಕಾಲ್ಡ್ ಅಸ್ ಕೋರಾ. ಈ ಪರ್ಟಿಕ್ಯುಲರ್ ಡಿಸೈನು ಫಿನಿಶಿಂಗ್ ಆದ್ಮೇಲೆ ಈ ಥರ ಬರುತ್ತೆ. ಸಕ್ಕತ್ತಾಗಿದೆ, ಬೊಂಬಾಟಾಗಿ ಬಂದಿದೆ ನೋಡಿ. ನಿಮ್ಗೆ ಅರ್ಧ ತೆಗೆದು ತೋರಿಸ್ತೀನಿ ನೋಡಿ. ಇದು ಕೋರಾ, ಇದು ಅದರ ಕಲರ್ ವರ್ಷನ್. ಆ್ಯಕ್ಚುಲಿ ಕೋರಾ ಉಟ್ಕೊಂಡ್ರೆ ಚೆನ್ನಾಗಿದೆ, ಇನ್ನು ಸಿಂಪಲ್ ಎಟ್ ಸೂಪರ್. ಆ್ಯಕ್ಚುಲಿ ಕೋರಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸುಧಾಮೂರ್ತಿ ಮೇಡಮ್ ಅಲ್ಲಿ ಉಟ್ಕೊಂಡಿರ್ತಾರಲ್ಲ ಲೈಟ್ ಕಲರು, ಬಹುಶಃ ಅವ್ರು ಕೋರಾನೇ ಉಟ್ಕೊಂತಾರ ಅಂತ ಇಲ್ಲಿ. ಆಮೇಲೆ ಇದ್ರದ್ದೆಲ್ಲ ನಾವು ಪ್ರೈಸ್ ರೇಂಜ್ ಮಾತಾಡಬೇಕು ಅಂದರೆ ಅಲ್ಲಿ ಮಾತಾಡಿದ್ವಲ್ಲ, ಅದೊಂದು ನಿಮಗೆ 7 ರಿಂದ 8 ಸಾವಿರ ರೂಪಾಯಿ. ಇದು ಕೂಡ ನಿಮಗೆ 6,500 ಇಂದ 7 ಸಾವಿರ ರೂಪಾಯಿ ಒಳ್ಳೊಳ್ಳೆ ಸೀರೆಗಳು. ಅಂದರೆ ಕೆಲವು ಡಿಸೈನ್ ಮೇಲೆ ಮತ್ತು ಫ್ಯಾಬ್ರಿಕ್ ಮೇಲೆ ಕಾಸ್ಟ್ ಆಗುತ್ತೆ, ಬಟ್ ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಅಂದರೆ ಇದಾಗಿರಬಹುದು, ಅದಾಗಿರಬಹುದು, ಆ ಪರ್ಟಿಕ್ಯುಲರ್ ಸ್ಯಾರಿ, ಈ ಪರ್ಟಿಕ್ಯುಲರ್ ಸ್ಯಾರಿ, ಇದೆಲ್ಲ ನಿಮಗೆ ಒಂದು 6 ರಿಂದ 10 ಸಾವಿರ ರೂಪಾಯಿ ರೇಂಜಲ್ಲಿ ಬರುವಂಥ ಸೀರೆಗಳು. ಈ ಸೀರೆ ಇವೆಲ್ಲ 6 ರಿಂದ 10 ಸಾವಿರ ರೂಪಾಯಲ್ಲಿ ಬರುವಂಥ ಸೀರೆಗಳು. ಮ್ಯಾಂಗೋ 6 ರಿಂದ 10 ಸಾವಿರ ರೂಪಾಯಿ. ಗ್ರೇಟ್, ವೆರಿ ನೈಸ್. ಆರಾಮಾಗಿ ರಿಸೆಪ್ಷನ್ಸ್ಗೆಲ್ಲ ಸಕ್ಕತ್ತಾಗಿ ಕಾಣುತ್ತೆ. ತುಂಬ ದೊಡ್ಡ ಬೇಡಿಕೆ ಇದೆ ಬೆಂಗಳೂರಲ್ಲಿ. ಓಕೆ,
ನೋಡಿ ಈ ಥರದ್ದು ಪಾರ್ಟಿ ವೇರು ಆಗ್ಬೋದು ಅಥವಾ ವಿಶೇಷವಾದ ಇವೆಂಟ್ಗಳಿಗೆ ಅಕೇಶನ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಇದು ನೋಡಿ ಈ ಪರ್ಟಿಕ್ಯುಲರ್ ಡಿಸೈನ್ ಪ್ಯಾಟರ್ನ್ಗೆ ಇದು Mango, ಕೋರ. ಇದು ಕೋರ, ಇದು ಮ್ಯಾಂಗೋ ಕಲರ್ ಫೈನಲ್ ಆಗಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಸುಮಾರು ಒಂದು 50ಕ್ಕೂ ಹೆಚ್ಚು ಬಣ್ಣಗಳು, 50ಕ್ಕೂ ಹೆಚ್ಚು ವಿನ್ಯಾಸಗಳಿಂದ ಇಲ್ಲಿ ಬನಾರಸ್ ಸೀರೆ ತಯಾರಾಗುತ್ತೆ. ಆ ಎಲ್ಲವೂ ನಿಮಗೆ ವೃಷಭ ವಸ್ತ್ರದಲ್ಲಿ ಸಿಗುತ್ತೆ. ಬೆಂಗಳೂರು ಆರ್ ಆರ್ ನಗರ ನಂಬರ್ ಹಾಕಿದ್ದೀನಿ. ಸೊ ಆ ಥರದ್ದು ನೋಡಿ, ಡೈರೆಕ್ಟ್ ಫ್ರಮ್ ವೀವರ್ಸ್, ಅಂದರೆ ನೇರವಾಗಿ ನೇಯ್ಗೆಕಾರರಿಂದಲೇ ಬನಾರಸ್ನಿಂದಲೇ ತರಿಸ್ತಾರೆ ನಮ್ಮ ಮೇಡಮು. ಸೊ ಆ ಥರದ ಸೀರೆಗಳು ಆ್ಯಂಡ್ 100% ಪ್ಯೂರ್ ಕ್ವಾಲಿಟಿ. ಅಂದರೆ ನೀವು ಪ್ಯೂರ್ ಹ್ಯಾಂಡ್ಲೂಮ್ ಸರ್, ವಿ ಹ್ಯಾವ್ ಟು ಸೇ ದ ವರ್ಡ್ ಹ್ಯಾಂಡ್ಲೂಮ್. ಯಾಕಂತಂದ್ರೆ ಇವರು ಹ್ಯಾಂಡ್ಲೂಮ್ ಸೀರೆಗಳನ್ನ ಇಂಥ ಪ್ರೈಸ್ ಕೊಡ್ತಿದ್ದಾರೆ ಅಂದರೆ ವಿ ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ದಮ್. ಎಸ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ವರ್ಕ್. ಯಾಕಂದ್ರೆ ಒಬ್ಬ ನೇಕಾರ ಬಂದು ಒಂದು ಮಷಿನ್ ಮುಂದೆ 7 ದಿನ ಕುತ್ಕೋಬೇಕು. ಇದನ್ನ ನಮ್ಮ ಕೈಗಿಡಕ್ಕೆ, ಇದು ನಮ್ಮ ಕೈಗೆ ಬರೋಕ್ಕೆ 7 ದಿನ ಕುತ್ಕೋಬೇಕು ಒಂದು ಮಷಿನ್ ಮುಂದೆ. ಫೈನಲ್ ಇದು ಅಲ್ಲ, ನೇಗೆ ಕಂಪ್ಲೀಟ್ ಆಗೋದಕ್ಕೆ ಈ ರೆಡಿ ಆಗೋಕ್ಕೆ ಅಷ್ಟೇ. ಆಮೇಲೆ ಅದು ಬ್ಲೀಚ್ ಆಗಬೇಕು, ಡೈಯಿಂಗ್ ಆಗಬೇಕು, ಒಣಗಬೇಕು, ಆಮೇಲೆ ರೋಲ್ ಆಗಬೇಕು, ಆಮೇಲೆ ಪ್ಯಾಕ್ ಆಗಬೇಕು. 3 ರಿಂದ 4 ಎಕ್ಸ್ಟ್ರಾ ದಿನ, 10 ದಿನ ಬೇಕೇ ಬೇಕು. 10 ದಿನ ಒಬ್ಬ ನೇಗೆಕಾರ, ಒಂದು 4-5 ಜನ ಡೈಯಿಂಗ್ ಮಾಡೋರು ಎಲ್ಲರೂ ಕೂತ್ಕೋಬೇಕು. ಒಂದು 5-6 ಜನರ 10 ದಿನದ ಶ್ರಮ ನಮ್ಗೆ ನೋಡಿ 5-6 ಸಾವಿರ ಅಥವಾ ಒಂದು 10,000 ರೂಪಾಯಿ ಒಳಗಡೆ ಕೈಗೆ ಸೀರೆ ಆಗಿಬಿಡುತ್ತೆ. ನಾವು ಹೇಗೆ ಒಂದು ಕಂಚಿನಲ್ಲಿ ಮಾತಾಡಿದ್ವಲ್ಲ ಸರ್, ಒಂದು ಹ್ಯಾಂಡ್ಲೂಮ್ ಸೀರೆಗೆ 10 ಫ್ಯಾಮಿಲಿಗಳು ಓಡುತ್ತೆ ಅಂತ, ಅದೇ ಥರನೇ ಇಲ್ಲೂ ಕಾನ್ಸೆಪ್ಟು. ಇನ್ಫ್ಯಾಕ್ಟ್ ಇಲ್ಲಿ ನಮಗೆ 5 ರಿಂದ 10 ಸಾವಿರ ರೂಪಾಯಿ ಹ್ಯಾಂಡ್ಲೂಮ್ ಸೀರೆ ಸಿಗುತ್ತೆ ಅಂದರೆ ಖುಷಿ ಪಡಬೇಕು. ಮತ್ತು ಇವೆಲ್ಲವೂ ಇಟ್ಕೊಂಡ್ರೆ, ನೀಟಾಗಿ ಇಟ್ಕೊಂಡ್ರೆ ವೆರಿ ಡ್ಯೂರಬಲ್. ಆರಾಮಾಗಿ ಒಂದು 20 ವರ್ಷ ಅಂತೂ ಏನು ತೊಂದರೆ ಇಲ್ಲ. ಸೊ ಒಂಥರ ಈ ಡಲ್ ಆಗೋದು ಏನೂ ಆಗಲ್ಲ. ಈಗ ಇವ್ರು ಬಳಸಿ ಇವ್ರ ಮಗಳಿಗೋ ಸೊಸೆಗೋ ಗಿಫ್ಟ್ ಆರಾಮಾಗಿ ಕೊಡ್ಬೋದು. ನೋಡಿ, ಅಂದರೆ ಜನರೇಷನ್ಸ್ ಬೈ ಜನರೇಷನ್ಸ್ ಬರುತ್ತೆ. ಕರೆಕ್ಟ್ ಸರ್, ಜನರೇಷನ್ ಯೂಸ್ ಕರ್ಸಕ್ತೆ. ಕರೆಕ್ಟ್ ನೋಡಿ, ನಮ್ಮ ಇಕ್ಬಾಲ್ ಸಾಬು ಅಂತಾರೆ ಹಳೆ ಹುಲಿ ಥರ ಹೆಂಗೆ ಕೂತವ್ರು. ಅಬ್ದುಲ್ಲಾ ಏನು ಹೇ ಗ್ರೇಟ್. ಸೊ ಆ ಥರ. ಸೊ ನೀವಂತೂ ಎಲ್ಲ ನೋಡಿದ್ದೀರಾ A to Z. ಬನ್ನಿ ತಗೊಳ್ಳಿ. ಆ್ಯಂಡ್ ದಯವಿಟ್ಟು ಸ್ನೇಹಿತರೆ, ಯು ಗೋ ಫಾರ್ ಪ್ಯೂರೆಸ್ಟ್ ಕ್ವಾಲಿಟಿ. ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಿ. ಯಾಕೆ ಗೊತ್ತಾ, ಇವತ್ತು 10 ರೂಪಾಯಿ ನೀವು ಜಾಸ್ತಿ ಹಾಕಿದ್ರು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿ ಐಟಮ್ ಸಿಕ್ಕರೆ, ನೀವು ಅದು ಡ್ಯೂರಬಲ್ ಬಂದರೆ ನಿಮ್ಗೆ ಅದು ಯಾವತ್ತೂ ನಿಮ್ಗೆ ವರ್ಕೌಟ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಯು ಗೋ ಫಾರ್ ಪ್ಯೂರೆಸ್ಟ್ ಕ್ವಾಲಿಟಿ, ಪ್ಯೂರೆಸ್ಟ್ ಹ್ಯಾಂಡ್ಲೂಮ್ ಸಾರೀಸ್ಗೆ ಹೋಗಿ. ಯಾಕೆ ಗೊತ್ತಾ, ಇನ್ನು ನೇರವಾಗಿ ನಾವು ಪರೋಕ್ಷವಾಗಿ ನೇಕಾರರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಅವ್ರ ಲೈವ್ಲಿಹುಡ್ ಬೆಳೆಸ್ದಂಗೆ ಆಗುತ್ತೆ. ಆ ಥರ ಅದೆಲ್ಲವೂ ವೃಷಭ ವಸ್ತ್ರದವ್ರು ಕೊಡ್ತಾರೆ ನಿಮಗೆ. ತಗೊಳ್ಳಿ. ಇನ್ನೊಂದು ಪಾಯಿಂಟು ಸರ್, ಇವಾಗ ಅದೇ ಅಕಸ್ಮಾತ್ ಕ್ರೇಪ್ ಬೈ ಕ್ರೇಪ್, ಇವಾಗ ನಾವು ಇಲ್ಲಿ ಹೇಳಿದ್ದು ಶಿಫಾನ್ ಬೈ ಕ್ರೇಪು, ಇಲ್ಲಾಂದರೆ ಜಾರ್ಜೆಟ್ ಬೈ ಕ್ರೇಪು, ಇಲ್ಲಾಂದರೆ ಶಿಫಾನ್ ಬೈ ಜಾರ್ಜೆಟ್, ಅಂದರೆ ವಾರ್ಪ್ ಆ್ಯಂಡ್ ವೆಫ್ಟ್ ಟೆಕ್ನಿಕಲ್ ತೊಗೊಂಡ್ರೆ ಇದೆಲ್ಲ ಇದೇ ಥರನೇ ಕ್ರೇಪ್ ಬೈ ಕ್ರೇಪು ಬರುತ್ತೆ. ಕ್ರೇಪ್ ಇನ್ನೊಂದು ಕ್ರೇಪೆ ಆ ಥರ ಬಂದಾಗ ಅದು ಒಂದು ಅಂದರೆ 11,000ದಿಂದ ಸ್ಟಾರ್ಟ್ ಆಗುತ್ತೆ. 11 ರಿಂದ 17,000ವರೆಗೂ ಇದೆ. ಸೂಪರ್ ಕ್ರೇಪ್. ಎಸ್, ಕ್ರೇಪ್ ಬೈ ಕ್ರೇಪ್ ಇರುತ್ತೆ. ಹೌದು, ಅದು ಬನಾರಸಿನೇ ಆಗಲಿ ಇಲ್ಲಾಂದರೆ ಮೈಸೂರು ಸಿಲ್ಕೇ ಆಗಲಿ, ಅದು ನಿಮಗೆ 11,000ದಿಂದ 17,000ವರೆಗೂ ಒಳ್ಳೊಳ್ಳೆ ಡಿಸೈನ್ಸ್ ಸಿಗುತ್ತೆ. ಇನ್ನೂ ಜಾಸ್ತಿದು ಸಿಗುತ್ತೆ. ನಾನು ಹೇಳೋದು ಅದು ನಮ್ಮ ಕಸ್ಟಮರ್ ಮೇಲೆ ಅಫೋರ್ಡಬಿಲಿಟಿ ಬಗ್ಗೆ ನಾನು ಹೇಳ್ತಾ ಇರೋದ್ರಿಂದ 17,000ವರೆಗೂ ಒಳ್ಳೆ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ. ಸೊ ನೀವು ತೊಗೊಂಡೋಗ್ತಿದ್ರೆ ಯಾವ್ದಾರು ಫಾರ್ ಕಲೆಕ್ಷನ್ಸ್? ಎಸ್. ಅವ್ರದ್ದೆಲ್ಲ ನಾವು ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ಆರ್ಡರ್ಸ್ ತೊಗೊಳಕ್ಕೆ ನಮ್ಮ ಹತ್ರ. ಹಾಂ, ಬರ್ತಾರೆ ಅವ್ರ ಕಡೆಯವರೆಲ್ಲ ಬರ್ತಾರೆ. ಸವೇ ಈ ಸೀರೆ ನಿಂಗೆ ಓಕೆನಾ? ಅದೇ ಸಿಂಪಲ್ ಆಗಿದೆ ಮತ್ತೆ ಚೆನ್ನಾಗೂ ಇದೆ ಅದು, ಆಮೇಲೆ ಲೈಟ್ ವೆಯ್ಟ್ ಆಗೂ ಇದೆ. ಅವೆಲ್ಲದಕ್ಕಿಂತ ನಂಗೆ ಇದು ಇಷ್ಟ ಆಯ್ತಾ? ಓಕೆ. ಈ ಹೆಂಡತಿ ಇಷ್ಟಪಟ್ಟ ಮೇಲೆ ನಾವು ಸುಮ್ಮನಿದ್ರೆ ಹೆಂಗಾಗ್ಬಿಡುತ್ತೆ ಹೇಳಿ, ನಮ್ಮ ಜೀವನ ಇರೋಲ್ಲ, ಲೈಫ್ ಹೋಗ್ಬಿಡುತ್ತೆ ಸ್ನೇಹಿತರೆ. ನೀವು ಯಾರು ಬೇಕಾದ್ರೂ ನೋವು ಅನ್ಬೋದು, ಹೆಂಡತಿಗೆ ನೋವು ಅಂದರೆ ಬದುಕೋದು ಭಾಳ ಕಷ್ಟ ಇದೆ ಜೀವನದಲ್ಲಿ. ಭಾರತದಂತೂ ಭಾಳ ಕಷ್ಟ ಇದೆ. ಹಂಗಾಗಿ ಮೇಡಮ್ ಇದು ಬ್ಲೌಸಾ? ಇದು ಬ್ಲೌಸು, ಇದು ಸೆರಗು ಬಾಡಿ ನೋಡಿ ಪ್ಲೇನ್ ಬಂದಿದೆ. ಸೊ ದಟ್ಸ್ ದ ಇದು ಕಾನ್ಸೆಪ್ಟ್ ಇನ್ ದಿಸ್. ಮೇಡಮ್ ಏನು ಮೇಡಮ್ ಇವು ಡಬ್ಬ? ಇದೆಲ್ಲ ಝರಿ ಸರ್. ಈ ಪರ್ಟಿಕ್ಯುಲರ್ ಕ್ರೇಪ್ ಸಿಲ್ಕ್ ಸ್ಯಾರಿನಲ್ಲಿ ಏನು ಝರಿ ಯೂಸ್ ಆಗಿದೆಯಲ್ಲ, ಆಂಟಿಕ್ ಝರಿ, ಆ ಝರಿದು ರಾ ಫಾರ್ಮ್ ಇದು. ಓಕೆನಾ, ಎಳೆ. ಇದನ್ನ ವಾಟರ್ ಝರಿ ಅಂತಾರೆ. ಇದನ್ನು ಕೂಡ ಈ ಎಲ್ಲ ಝರಿಗಳು ಬರೀ ಪ್ಯೂರ್ ಸಿಲ್ಕ್ ಏನು ಸೀರೆಗಳಿರುತ್ತೆ ಅದರಲ್ಲಿ ಮಾತ್ರ ಯೂಸ್ ಆಗೋದು. ಯಾಕಂದರೆ ಇದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಅದರಿಂದ ಆ ಪರ್ಟಿಕ್ಯುಲರ್ ಸೀರೆಗಳಲ್ಲಿ ಮಾತ್ರ ಯೂಸ್ ಆಗುವಂಥದ್ದು. ಇದು ವಾಟರ್ ಝರಿ ಅಂತಾರೆ. ಇದು ಫಿನಿಶಿಂಗ್ ಆದಮೇಲೆ ಗೋಲ್ಡನಿಶ್ ಟಚ್ ಬರುತ್ತೆ ಲುಕ್. ಸೊ ದಿಸ್ ಇಸ್ ಒನ್ ಟೈಪ್ ಆ್ಯಂಡ್ ದಿಸ್ ಇಸ್ ಒನ್ ಟೈಪ್. ಇದು ಆಂಟಿಕ್ ಝರಿ, ಇದು ವಾಟರ್ ಝರಿ. ವಾಟರ್ ಝರಿ ಇದು ರಾ ಫಾರ್ಮ್. ಇದರಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕಲರ್ ಬರುತ್ತೆ ನೋಡಿ. ಇದು ಸ್ವಲ್ಪ ಲೈಟ್ ಇದೆ ಬಟ್ ಆಫ್ಟರ್ ಫಿನಿಶ್ ಇದು ಸೇಮ್ ಇದೇ ಕಲರ್ ಬಂದ್ಬಿಡುತ್ತೆ. ಇದನ್ನ ವಾಟರ್ ಝರಿ ಅಂತ. ನೋಡಿ, ಅದು ವಾಟರ್ ಝರಿ ಅಂದ್ರೆ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಐ ಥಿಂಕ್ ಆ ಹೆಸರು ಕೊಟ್ಟಿರಬಹುದು ಅಂತ ಅನ್ಸುತ್ತೆ ನನಗೆ. ನೋಡಿ, ಇದು ಆಕ್ಚುಲಿ ಗೋಲ್ಡ್ ಇದೆ ಬಟ್ ಅದು ಗೋಲ್ಡಿಶ್ ಫೀಲ್ ಬರೋದೇ ಇಲ್ಲ. ಇಟ್ ಲುಕ್ಸ್ ವೆರಿ ಮೈಲ್ಡ್. ಕಲರ್ ಬಿದ್ರೆ ಇದಕ್ಕೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಇದು ಕ್ಲಾಸಿಕ್ ಝರಿ. ಇದು ಕ್ಲಾಸಿಕ್. ನಾನು ಸ್ವಲ್ಪ ಸೀರೆಯಲ್ಲಿ ಅರ್ಥ ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ಯಾವುದೇ ಹೆಂಗಸರು ಬಂದ್ರು ಸರ್, ಓ ಯಾವ್ದು ಸೀರೆ ಅಂತ ಹಿಂಗೆಲ್ಲ ಹಿಡ್ಕೊಂಡು ನೋಡ್ಬೋದು ನಾನು. ಇಡಿಯಟ್ ಅಂತಾರೆ ಅವರು. ಒಳ್ಳೇದಾಯ್ತು.
ನನಗೆ ಚಿಂತೆ ಇರಲ್ಲ ಯಾವ ಸೀರೆ ಬೇಕು ಯಾವುದು ಅಂತ ಸೀರೆ ಬಗ್ಗೆ ಸ್ಟಡಿ ಮಾಡಿದ್ರೆ ಗಂಡ ಅವ್ರೊಂದು ಕೊಡಿಸ್ಬಿಡ್ತಾರೆ, ಆರಾಮಾಗಿ ನಾವು ಟೆನ್ಷನ್ ಇಲ್ಲದೆ ಹಾಕೊಂಡು ತಿರ್ಗಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇವ್ರು ಹೋಗ್ಬಿಟ್ಟು ಯಾವುದೋ ದೊಡ್ಡ ಸೀರೆ ಅಂದ್ಬಿಟ್ಟು ತುಕಾಲಿ ಸೀರೆ ತೊಗೊಂಬಂದ್ರೆ ಗೊತ್ತಾಗ್ಬಿಟ್ಟು ನಮ್ಮ ಫುಲ್ ಕ್ಲಾಸ್ ತೊಗೊಳಕ್ಕೂ ಆಗುತ್ತೆ. ಇದ್ಯಾವ್ದು ಮೇಡಮ್? ಸರ್ ಪ್ಯೂರ್ ಕತಾನ್ ಸ್ಯಾರೀಸ್. ಬನಾರಸ್ ಇಸ್ ಆಕ್ಚುಲಿ ವೆರಿ ವೆಲ್ ನೋನ್ ಈವನ್ ಫಾರ್ ಕತಾನ್ ಸ್ಯಾರೀಸ್. ಈ ನಾರ್ತ್ ಸೈಡ್ ಎಲ್ಲ ಬನಾರಸ್ ಸೀರೆ ಅಂತ ತೊಗೊಂಡ್ರೆ ಅವರು ಕತಾನ್ ಸೀರೆಗಳನ್ನೇ ತೊಗೊಳ್ಳೋದು. ಕತಾನ್ ಅನ್ನೋವಂಥದ್ದು ಇವಾಗ ಹೇಗೆ ಮಲ್ಬರಿ ಸಿಲ್ಕ್, ನಮ್ಮ ರಾಮನಗರದ ಸಿಲ್ಕ್ ಏನಿದೆ ಅದನ್ನೇ ತೊಗೊಂಡು ಅದಕ್ಕೊಂದು ಟೆಕ್ಸ್ಚರ್ ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಟೆಕ್ಸ್ಚರ್ನ ಅವರು ಕತಾನ್ ಅಂತ ಹೇಳೋವಂಥದ್ದು. ಓಕೆನಾ? ಇದರಲ್ಲಿ ಇದು ಸ್ವಲ್ಪ ಲೈಟ್ ವೆಯ್ಟ್ ಇರೋದ್ರಿಂದ ನಿಮಗೆ ಇದು ಜೊತೆಗೆ ಪೇಸ್ಟಲ್ಲಿ ಇರೋದ್ರಿಂದ ಅದರದ್ದು ಶೈನ್ ಕ್ಯಾಪ್ಚರ್ ಆಗ್ತಾ ಇದೆಯಲ್ವ ಗೊತ್ತಿಲ್ಲ ನನಗೆ. ಬಟ್ ದಿಸ್ ಇಸ್ ಹೌ ದ ಫೀಲ್ ಇಸ್ ಗೋಯಿಂಗ್ ಟು ಬಿ. ದಿಸ್ ಇಸ್ ಅ ಪೇಸ್ಟಲ್ ಕಲರ್. ಸೊ ನೀವು ನೋಡ್ಬೋದು ಇದ್ರ ಮೇಲೆ ಜರಿ ವರ್ಕು ಎಷ್ಟು ಮೈಲ್ಡ್ ಆಗಿದೆ ಅಂತ. ಓಕೆನಾ? ಎದ್ದು ಕಾಣಲ್ಲ. ಎದ್ದು ಕಾಣಲ್ಲ ನೋಡಿ, ಇದ್ರ ಮೇಲೆ ಜರಿ ವರ್ಕು ತುಂಬಾ ಎದ್ದು ಕಾಣುತ್ತೆ. ಯಾಕಂದ್ರೆ ಇದು ಆಂಟಿಕ್ ಜರಿ, ಇದು ನಿಮ್ಗೆ ವಾಟರ್ ಜರಿ ಅಂತ. ವಾಟರ್ ಜರಿ ಕಾನ್ಸೆಪ್ಟ್. ಓಕೆನಾ? ಇದು ಕೂಡ ಸೇಮ್ ಕಲರ್ ಚೇಂಜ್ ಅಷ್ಟೇ. ಹೌದು, ಕಲರ್ ಚೇಂಜ್. ಇಸ್ ಆಲ್ಸೋ ಸಿಲ್ಕ್. ಸಿಲ್ಕೆ, ಕತಾನ್ ಸಿಲ್ಕ್, ವೆರಿ ಫೇಮಸ್ ಕತಾನ್ ಸಿಲ್ಕ್ಸ್ ಇದು. ಸೊ ಇದು ಪ್ರೈಸ್ ಜಾಸ್ತಿನೇ, ಇದು ಪ್ರೈಸ್ ಜಾಸ್ತಿ. ಇದ್ರ ಪ್ರೈಸ್ ಜಾಸ್ತಿ. ಓಹೋ, ಇದು ಆಕ್ಚುಲಿ ನಿಮ್ಗೆ ಲೈಟ್ weight ಬೋತ್. ಎಸ್, ಎರಡು ಸಿಲ್ಕ್ ಅಂತಾರೆ. ಅದು ನಿಮ್ಗೆ ಕ್ರೇಪ್ ಜಾರ್ಜೆಟ್ ಸ್ಯಾರೀಸ್. ಅದು ಇದು ನಿಮ್ಗೆ ಪ್ಯೂರ್ ಕತಾನ್ ಸಿಲ್ಕ್ ಸ್ಯಾರೀಸ್. ಓಕೆ, ಅಂದ್ರೆ ಇದು ಪ್ಯೂರ್ ಬನಾರಸ್. ಇದು ಪೇಸ್ಟಲ್ ಶೇಡ್ಸ್ ಅಲ್ಲಿ. ಇದು ಬನಾರಸ್ನ ಕ್ಲಾಸಿಕ್ ಸೀರೆ ಇದು. ಹಾ, ಓಕೆನಾ? ಇದೆಲ್ಲ ನಿಮ್ಗೆ ಅಥೆಂಟಿಕ್ ಟ್ರೆಡಿಷನಲ್ ಕತಾನ್ ಸ್ಯಾರಿ ಅಂತ ಹೇಳಿದ್ರೆ ಅದು ಅದ್ರ ಕೆಳಗಡೆ ಬರುತ್ತಿದೆ. ಸ್ನೇಹಿತರೆ, ನಮ್ಮ ಸೀರೆಗಳ ಪಯಣ, ಸೀರೆಗಳ ಹುಡುಕಾಟ ಮುಂದುವರೆದಿದೆ. ನಾವೀಗ ಬನಾರಸ್ನಲ್ಲೇ ಇದ್ದೀವಿ ಸ್ನೇಹಿತರೆ. ಊಟದ ನಂತರ ನಿಮ್ಗೆಲ್ರಿಗೂ ಸ್ವಾಗತ. ಮೇಡಮ್, ಬನಾರಸ್ನ ಯಾವ ಸೀರೆ ನೋಡೋಕೆ ಕೊಟ್ಟಿದ್ದೀವಿ ಈಗ? ಸೊ ಇವಾಗ ಪ್ಯೂರ್ ಟಿಶ್ಯೂ ಸರಿ ಮತ್ತು ಪ್ಯೂರ್ ಸಿಲ್ಕಲ್ಲಿ ಜಾಮ್ದಾನಿ ವೀವಿಂಗ್ ಹ್ಯಾಂಡ್ಲೂಮ್ ಸ್ಯಾರೀಸ್ನ ನೋಡೋಣ ಅಂತ. ಜಾಮ್ದಾನಿ ವರ್ಕ್. ಹೌದು. ಓಕೆ, ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ಲೂಮ್ಸ್, ಪ್ಯೂರ್ ಹ್ಯಾಂಡ್. ಸೂಪರ್. ಬನ್ನಿ ಹೋಗೋಣ. ಇದು ನಾವು ಬನಾರಸ್ ಅಥವಾ ವಾರಣಾಸಿ ಇನ್ನೊಂದು ಪ್ರಮುಖವಾದ ಪ್ರದೇಶಕ್ಕೆ ಬಂದ್ವಿ. ಇಲ್ಲಿರ್ತಾರೆ, ಬನ್ನಿ ಹೋಗೋಣ. ಈ ಬಡಾವಣೆ ಏನಿದೆಯಲ್ಲ ಸ್ನೇಹಿತರೆ, ಈಗ ನಾವು ನಿಂತಿರೋಂಥ ಬಡಾವಣೆ, ಇಲ್ಲಿ ಸಾವಿರಾರು ಕೈಮಗ್ಗದ ಪ್ಯೂರ್ ಜಾಮ್ದಾನಿ ವರ್ಕು ಟಿಶ್ಯೂ ಸಿಲ್ಕ್ ಸೀರೆಗಳು ತಯಾರಾಗ್ತವೆ ಅಂತ ಒಂದು ಪ್ರದೇಶದಲ್ಲಿ ಸ್ನೇಹಿತರೆ. ನೀವು ಸುಮ್ಮನೆ ಎಡಗಡೆ ಬಲಗಡೆ ಎಲ್ಲೇ ತಿರುಗಿದ್ರು ಬರೀ ಸೀರೆ ಮಾತ್ರ. ಅಂತಹ ಒಂದು ಸೀರೆ ತಯಾರಕರು ಭಾಳ ಪ್ರಮುಖವಾದವರು. ನೂರಾರು ವರ್ಷಗಳಿಂದ ಇಲ್ಲಿ ಟ್ರೆಡಿಷ್ನಲ್ ಸೀರೆ ಮಾಡ್ತಿರೋಂಥವ್ರು ಒಳಗಡೆ ಮೇಡಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಮೇಡಮ್. ಆ್ಯಕ್ಚುಲಿ ಇಲ್ಲಿಂದ ತುಂಬ ದೊಡ್ಡ ಬ್ರ್ಯಾಂಡ್ಗೆ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳು ಹೋಗುತ್ತೆ. ಇವರು ಮೇನ್ ತಯಾರಕರು ಇವರೇನೆ. ನಾನು ಹೇಳ್ದಂಗೆ ಜಾಮ್ದಾನಿ ವಿವಿಂಗ್ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮಲ್ಲಿ ಹತ್ತತ್ರ ನಮಗೆ ಪ್ರೈಸ್ ರೇಂಜ್ ಬಂದು 22ರಿಂದ 1 ಲಕ್ಷದ ಮೇಲ್ವರೆಗೂ ಹೋಗುತ್ತೆ. ಸೊ ಹಾಂ, ಪ್ರತಿಯೊಂದು ಸ್ಯಾರಿನೂ ಹ್ಯಾಂಡ್ಲೂಮ್ ವಿವಿಂಗು ಇವರು ಮಾಡಿಸಿ ನಮ್ಮ ಬೆಂಗಳೂರಲ್ಲಿ ದೊಡ್ಡ ಬ್ರ್ಯಾಂಡ್ಸ್ಗೆ ಇನ್ಕ್ಲೂಡಿಂಗ್ ವೃಷಭಾವಸ್ತ್ರಿಗೂ ಸಪ್ಲೈ ಮಾಡ್ತಾರೆ. ಓಕೆ ಅಂತ ಒಂದು ಜಾಗ ನೋಡೋಣ ಸ್ನೇಹಿತರೆ. ಇಡೀ ಬೆಂಗಳೂರಿನ ಬಹುತೇಕ ಶಾಪ್ಗಳಲ್ಲಿ, ದೊಡ್ಡ ಶಾಪ್ಗಳಲ್ಲಿ ನೀವೇನು ನೋಡ್ತಿರಲ್ಲ, ಬನಾರಸ್ನ ಜಾಮ್ದಾನಿ ವರ್ಕ್ ಇರೋಂಥ ಸೀರೆ ಮತ್ತು ಟಿಶ್ಯೂ ಸಿಲ್ಕ್ ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲ ನೋಡೋಣ ಬನ್ನಿ. ಇದೇನು ಸೀರೆ ಮೇಡಮ್? ಎಂಟ್ರೆನ್ಸಲ್ಲಿ ಸಕ್ಕತ್ತಾಗಿರೋದು. ಇದನ್ನೇ ಕತಾನ್ ಅನ್ನೋದು. ಕತಾನ್ ಸಾರಿ ಸಿಲ್ಕ್, ಸೆಮಿ ಸಿಲ್ಕ್. ಬನ್ನಿ, ಲುಕ್ಕೇ ಸಕ್ಕತ್ತಾಗಿದೆ ಇದ್ರದ್ದು. ಮುಟ್ ನೋಡಿ, ಇದು ಫೀಲ್ ನಿಮಗೆ ಪ್ಯೂರ್ ಅನ್ಸುತ್ತೆ, ಬಟ್ ಪ್ಯೂರ್ ಅಲ್ಲ. नमस्कार सर, कैसे हैं आप? कितना साल से चल रहा है ये बिजनेस आप? दादा परदादा से चल रहा है. 100 years? 100 years. वाव, ನೋಡಿ 100 ವರ್ಷದ ಹಳೆ ಸಂಸ್ಥೆ ಸ್ನೇಹಿತರೆ ಇದು. आपका नाम? गजाली साहब का और उसका बड़े लोग भी है. आइए अंदर चलते हैं. ಮೇಡಮ್, ಏನು ಸೀರೆ ಮೇಡಮ್ ಇದು? ಇದು ಪ್ಯೂರ್ ಜಾರ್ಜೆಟ್. ಜಾರ್ಜೆಟ್ ಸೀರೆ ನೋಡಿ ಸ್ನೇಹಿತರೆ, ಇದು ಪ್ಯೂರ್ ಜಾರ್ಜೆಟ್ ಸೀರೆ. ಅಂದ್ರೆ ಏನು ಸಿಲ್ಕಾ? ಜಾರ್ಜೆಟ್ ಅನ್ನೋದು ಒಂದು ಸಿಲ್ಕ್ ಹೆಸರು. ಅದೇ ಸೇಮ್ ರಾಮನಗರ ಸಿಲ್ಕ್ನೇ ಇದು ಪ್ರಾಸೆಸ್ ಮಾಡಿಬಿಟ್ಟು ಜಾರ್ಜೆಟ್ ರೂಪ. ಇವಾಗ ಇದು ಮುಟ್ಟಿದ್ರೆ ಹಿಂಗೆ ಮರ್ಮರ ಆ ಥರ ಇದೆ ನೋಡಿ. ಹಾಂ, ಇದು ಸ್ವಲ್ಪ ದಪ್ಪ ಇದೆ, ಇದು ಸ್ವಲ್ಪ ತೆಳುವಿದೆ, ಲೈಟ್ ವೇಟ್, ಬಟ್ ಎಲ್ಲ ಕಾಣ್ತಾ ಇದೆ. ನಂದು ಹ್ಯಾಂಡ್ಲೂಮು, ಇದು ಪವರ್ಲೂಮ್ ಸಾರಿ. ಓಕೆ, ಇದು ಅಂದ್ರೆ ಸಿಲ್ಕ್ ಅಂತಂದ್ರೆ ಇದು 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 ಸಿಲ್ಕ್, ಇದು ಜರಿ ಸಿಲ್ಕ್ ಅಂಡ್ ಜರಿ. ಇದು ವಾಟರ್ ಜರಿ ಅಂದ್ವಲ್ಲ, ಆ ಥರದ್ರಲ್ಲೂ ಒಂದು ಬರಬಹುದು, ಇಲ್ಲಾಂದ್ರೆ ಸಿಲ್ವರ್ ಜರಿನೇ ಬರಬಹುದು. ಓಕೆ, ದಟ್ಸ್ ರಿಯಲಿ ನೈಸ್. ಸೊ ಇದ್ರ ಮಲ್ಟಿಪಲ್ ಕಲರ್ಸ್ ಡಿಸೈನ್ ಎಲ್ಲ ಸಿಗುತ್ತೆ. ಇದೆಲ್ಲ ಪೇಸ್ಟಲ್ ಕಲರ್ಸ್. ಪೇಸ್ಟಲ್ ಕಲರ್ಸ್ ಅಂದ್ರೆ ಲೈಟ್ ಶೇಡ್ಸ್. ಇಂಗ್ಲಿಷ್ ಕಲರ್ಸ್. ಗ್ರೇಟ್. ಇದು ನಿಮಗೆ ಗ್ರೇಷ್ ಬ್ಲೂ ಅಲ್ವಾ, ಅದೇ ಥರ ಬೇಬಿ ಪಿಂಕ್, ಪಿಸ್ತಾ ಗ್ರೀನ್, ಲೈಟ್ ಯೆಲ್ಲೋ, ಲೈಟ್ ಲೆಮನ್ ಎಲ್ಲೋನು ಅಲ್ಲ, ಅದು ಸ್ವಲ್ಪ ಲೈಟ್ ಯೆಲ್ಲೋ, ಕ್ರೀಮ್ ಇದರಲ್ಲಿ ಎರಡಿದೆ. ಇದು ಬ್ಲೂ, ಮತ್ತು ಇದು ಲೈಟ್ ಪೀಚ್ ನೋಡಿ, ಒಂದೇ ಡಿಸೈನು ಹಲವು ಕಲರ್ಗಳು. 8 to 9 ಕಲರ್ಸ್ ಇದೆ. ವಾಟ್ ಇಸ್ ದಿ ಪ್ರೈಸ್? ಇದು ಪ್ರೈಸ್ ರೇಂಜ್ ಹತ್ತತ್ರ ಒಂದು 8,500 ಆಗುತ್ತೆ. ಓಕೆ ಮೇಡಮ್, ಈಗ ಸೀರೆಗಳನ್ನ ತಗೋತೀವಲ್ಲ, ಅದನ್ನ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು, ಇನ್ವೆಸ್ಟ್ಮೆಂಟ್ ನಿಮ್ಮ ಹೆಂಡತಿ ಸುಂದರವಾಗಿ ಕಾಣ್ಬೇಕಲ್ಲ ಸರ್. ಸೊ ಅದಕ್ಕೆ ನೀವು ಕಾಣಬೇಕು ಅಷ್ಟೇ, ಅದಕ್ಕೆ ನೀವು ಕೊಡಿಸ್ಬೇಕು. ಅದಕ್ಕೆ ನೀವು ನಮ್ಮ ಸೀರೆಗಳನ್ನ ಕೊಡಿಸ್ಬೇಕು, ಸಿಂಪಲ್. ಹೆಂಡತಿ ಸುಂದರವಾಗಿ ಕಾಣಬೇಕು, ನಮ್ಮ ಹೆಂಡತಿನೇ ಹಾಕ್ಬೇಕು ಅಂತ ಏನಿಲ್ಲ. ಜಗತ್ತಿನ ಹೆಂಡತಿರೆಲ್ಲ ಸುಂದರವಾಗಿ ಕಂಡ್ರೆ
ಒಂದು ಬಾರ್ಸಿ ಹೇಳ್ತೀನಿ. ಅಲ್ಲ ನೋಡಿ ಎಂತ ತಾರತಮ್ಯ. ನಮ್ಮ ಹೆಂಡತಿ ಮಾತ್ರ ಸುಂದರವಾಗಿ ಕಾಣೋದು ಅನ್ನೋದು ಸ್ವಾರ್ಥ ಅಲ್ವಾ? ಜಗತ್ತಿನ ಎಲ್ಲ ಹೆಂಡರು ಸುಂದರವಾಗಿ ಕಂಡ್ರೆ ಚೆನ್ನಾಗಿರುತ್ತಲ್ವಾ? ಜಗತ್ತು ದೊಡ್ಡ ಮನಸ್ಸೇ ಇಲ್ಲ ನೋಡಿ. ಸೋ ಮೀನ್ ಮೈಂಡೆಡ್ ನೀವು ಇವ್ರಿಗೆ ನಾನು ಹೊರಗೆ ಅಲ್ವಾ? ಹಾ ತಗೋಬೋದು ನಾವು. ಇರ್ಲಿ ನಿಮ್ಮ ಘನತೆ ಗೌರವ ಕಾಪಾಡ. ಏ ಪಿಕ್ಚರ್ ತರ ಒಳಗಡೆ ಹೋದಾಗ ಒಂಥರ ಇರ್ತಾರೆ, ರೋಲಿಂಗ್ ಶೆಟರ್ ಇರ್ತಾರೆ, ಮೈಯೆಲ್ಲ ಇರ್ತಾರೆ, ಹಂಗೆ ಒಂಥರ ರೋಲಿಂಗ್ ಶೆಟರ್ ಆಗಿ ತೆಗೆಯೋದು. ಸ್ನೇಹಿತರೆ ನೋಡಿ, ಇಲ್ಲಿ ನಿಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಕೋಟಾ ಟಿಶ್ಯೂ. ಕೋಟಾ ಟಿಶ್ಯೂ ಅಂತ ಸ್ನೇಹಿತರೆ, ಕೋಟಾ ಅಂತ ಒಂದು ಊರು ಬರುತ್ತೆ ರಾಜಸ್ಥಾನದಲ್ಲಿ. ಅಲ್ಲಿಯ ಮೂಲ ಇರುವಂಥ ಟಿಶ್ಯೂ ಸ್ನೇಹಿತರೆ, ಟಿಶ್ಯೂ ಸಾರೀಸ್ ಅಂತ ಕರೀತಾರೆ. ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಪರ್ಫೆಕ್ಟ್, ಗ್ರೇಟ್. ಇದೆಲ್ಲ ಡಿಸೈನ್ ಕೈಲಿ ಹಾ, ಮಾಡ್ತಾರೆ. ಇದೆಲ್ಲ ನಿಮ್ಗೆ ಜಾಮ್ದಾನಿ ವರ್ಕ್ ತರ ಮಾಡಿದ್ದಾರೆ, ಬಟ್ ಇದು ಪವರ್ ಲೂಮ್ ಇರುತ್ತೆ. ಪವರ್ ಲೂಮ್ ಇದು. ಇದ್ರ ಜರಿ ಮತ್ತೆ ಬಾರ್ಡರ್ ಎಷ್ಟು ಚೆನ್ನಾಗಿದೆ ನೋಡಿ. ಸೆರಗು ಮತ್ತೆ ಬಾರ್ಡ್ರು, ವಾವ್. ಇದು ಬ್ಲೌಸ್ ಕೂಡ ಒಳಗಡೆ ಬರುತ್ತೆ. ನೀವು ಬ್ಲೌಸ್ ಏನು ಹೊಸದಾಗಿ ತಗೋಬೇಕಾಗಿಲ್ಲ. ಬ್ಲೌಸ್ ನೋಡಿ, ಇದು ಇದ್ದಾರೆ ಬ್ಲೌಸ್. ಇದು ಬ್ಲೌಸ್ ಸ್ನೇಹಿತರೆ, ಇದು ಫುಲ್ ಬ್ಲೌಸ್. ನಿಮಗೆ ಬ್ಲೌಸ್ ಪೀಸ್ ತೊಗೊಂಡು ಹೊಲ್ಸ್ಕೊಂಡ್ರೆ ಕೈಯೆಲ್ಲ ಗೋಲ್ಡ್ ಇರುತ್ತೆ, ಬಾಡಿ ಮೇಲ್ಗಡೆ. ಓಚ್, ಓ ಗಾಡ್, ದಿಸ್ ಇಸ್ ಕ್ರೇಜಿ ಯಾರ್. ತುಂಬ ಚೆನ್ನಾಗಿದೆ, ತಗೊಳ್ಳಿ. ಇದು ನೋಡಿ, ಇದೂ ಕೋಟಾ ಜರಿ ಟೈಪ್ ಎಲ್ಲ ಬರುತ್ತೆ. ಬೇರೆ ಟೈಪ್ ಇದು ಸ್ನೇಹಿತರೆ. ಇದು ನೋಡಿ, ಜನ ಕಳ್ದೋಗ್ಬಿಡ್ತಾರೆ. ಬಟ್ ದಿಸ್ ಲಿಟಲ್ ವೆಯ್ಟಿ ಇದು ಇರುತ್ತೆ. ಹಾಂ, ನಿಮ್ಗೆ ವೆಯ್ಟ್ ಬೇಕು, GSM ಚೆನ್ನಾಗಿ ದೊಡ್ಡದಾಗಿರ್ಬೇಕು ಅಂತಂದ್ಮೇಲೆ ಅದು ದಪ್ಪ ಬಂದೇ ಬರುತ್ತೆ, ಸ್ವಲ್ಪ ವೆಯ್ಟ್ ಬಂದೇ ಬರುತ್ತೆ. ವೆಯ್ಟ್ ಇದ್ದಷ್ಟು ಕುಲಾಸ್ ಆಗ್ತಾವ. ಅಂದರೆ ಇದು ಸ್ವಲ್ಪ ತೆಳ್ಳಗಿರೋ ಹುಡುಗರಿಗೆ ಗಿಫ್ಟ್ ಮಾಡಿದ್ರೆ ನಾನು. ಸರ್, ಇದು ಒಬ್ರು ನಾವು ಹೋಗಿದ್ವಿ ಒಂದ್ ಕಡೆ. ಹಾಂ, ಏನ್ ಸರ್ ಇಷ್ಟು ಭಾರ ಇದೆಯಲ್ಲ ಅನ್ನೋದಕ್ಕೆ, ಒಂದೇ ಒಂದು ನಿಮಿಷ ತಾಳಿ ಅಂದ್ಬಿಟ್ಟು ಇವರೇ ಅನ್ಸುತ್ತೆ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಹಾಕಿ ತೋರ್ಸಿದ್ರು. ಇದು ತೋರಿಸಿ ಇದು ವೆಯ್ಟ್ ಇದೆಯಾ ಅಂದ್ರು. ಇಲ್ಲ. ಸೊ ನಾವು ಸೀರೆನ ಆತರ ಅಳಿಬಾರ್ದು ಅಂತ ಹೇಳಿದ್ರು. ಟೋಟಲ್ ಆಗಬಾರ್ದು, ಮಾಡಬಾರ್ದು. ಸ್ಪ್ರೆಡ್ ಆಗುತ್ತಲ್ಲ ಮೈ ತುಂಬ. ಸ್ಪ್ರೆಡ್ ಆಗೋದ್ರಿಂದ ವೆಯ್ಟ್ ಅನ್ಸಲ್ಲ. ಈಗ ನೋಡಿ ವೆಯ್ಟ್ ಇಲ್ಲ. ಎಸ್, ಬಂತು ನೋಡಿ. ಇದರೊಳಗಡೆ ನಿಜಕ್ಕೂ ಒಂದು ಟ್ರೆಷರ್ ಇದೆ ಸ್ನೇಹಿತರೆ, ಒಂದು ನಿಧಿ ಇದೆ ಇದರೊಳಗಡೆ. ಒನ್ ಬೈ ಒನ್ ತೆಗೋಣ ನೋಡಿ. ಇರಿ, ಫಸ್ಟ್ ಆಫ್ ಆಲ್ ನಮ್ಮ ಈ ಬನಾರಸ್ನ ಸೀರೆಗಳೇ ತುಂಬ ವಿಶೇಷ. ಅದರಲ್ಲೂ ಈಗ ನಾವು ನೋಡ್ತಿರೋ ಸೀರೆಗಳು ಇನ್ನೂ ತುಂಬ ವಿಶೇಷ. ಯಾಕೆ ಅಂತ ನಾವು ಒಳಗಡೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಎಕ್ಸ್ಪ್ಲನೇಷನ್ ಅವಶ್ಯಕತೆಯೇ ಇಲ್ಲ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ವಿಶೇಷ ಏನು ಅಂತ. ನೋಡಿ ಸರ್, ಒಂದು ವಿಷಯ ಹೇಳಬೇಕು. ಜಾಮ್ದಾನಿ ಅನ್ನೋ ಟೆಕ್ನಿಕ್ ಏನಿದೆಯಲ್ಲ, ಅದು 3-4 ಕಡೆ ನಡೆಯುತ್ತೆ. ಒಂದು ಕೋಲ್ಕತ್ತಾನಲ್ಲಿ, ಇನ್ನೊಂದು ವೆಂಕಟಗಿರಿ ಆಂಧ್ರ ಪ್ರದೇಶ ಹತ್ರ ಅಲ್ಲೊಂದು ಕಡೆ, ಆಮೇಲೆ ಇನ್ನೊಂದು ಇಯೋಲಾ ಪೈತಾನಿನಲ್ಲೂ ಕೆಲವು ಕಡೆ ಮಾಡ್ತಾರೆ, ಮತ್ತು ಇನ್ನೊಂದು ಇಲ್ಲಿ ಬನಾರಸ್ಸಲ್ಲಿ. ಓಕೆನಾ? ಸೊ ಇವ್ರದ್ದು ಟೆಕ್ನಿಕಲು ಬನಾರಸ್ ಡಿಸೈನ್ಸ್ನ ಜಾಮ್ದಾನಿ ಪ್ಯಾಟರ್ನಲ್ಲಿ ಟೆಕ್ನಿಕಲಿ ಮಾಡುವಂಥದ್ದು. ಸೊ ಬನಾರಸ್ ಸೀರೆಗಳಿಗೆ ಜಾಮ್ದಾನಿ ಇದು. ಸೊ ಟೆಕ್ನಿಕ್, ಇಟ್ಸ್ ಅ ಟೆಕ್ನಿಕ್ ಆಫ್ ವೀವಿಂಗ್. ಕರೆಕ್ಟ್. ಸೊ ಇದೊಂಥರ ಅಮಾಲ್ಗಮೇಷನ್ ಇದು. ಇಲ್ಲಿ ನೋಡಿ, ಅಲ್ಲ ಬಟ್ಟೆ ಮುಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೀರಿಯಸ್ಲಿ ನೋಡಿ, ನೀವು ಇದು ಟಚ್ ಅಂಡ್ ಫೀಲು, ವೇರ್ ಅಂಡ್ ಫೀಲ್ ಅಂತೂ ಬಹಳ ಅದ್ಭುತವಾಗಿ ನೋಡಿದ್ರೇನೆ ಅದು ಅದರದ್ದು ಖುಷಿ ಬೇರೆ ಇದೆ. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಅಸ್ ಜಾಮ್ದಾನಿ ವರ್ಕ್. ಎಸ್, ಸಿ ನೋಡಿ, ನೀವು ನಾವು ನೋಡ್ಬೋದು ಇಲ್ಲಿ ನೋಡಿ, ದಿಸ್ ಕೈಂಡ್ಸ್ ಆಫ್ ವರ್ಕ್ ಇಸ್ ಕಾಲ್ಡ್ ಅಸ್ ಜಾಮ್ದಾನಿ ವರ್ಕು. ಅಂದರೆ ಇದು ಪ್ಯೂರ್ ರೇಷ್ಮೆ, ಪ್ಯೂರ್ ರೇಷ್ಮೆ, ಪ್ಯೂರೆಸ್ಟ್ ರೇಷ್ಮೆ ಸೀರೆ ಮೇಲೆ ಜಾಮ್ದಾನಿ ವರ್ಕು. ಇದು ಕೂಡ ಟಿಶ್ಯೂನೇ, ಪ್ಯೂರ್ ಟಿಶ್ಯೂ. ಆಮೇಲೆ ಈ ಜಾಮ್ದಾನಿ ವರ್ಕ್ ಅನ್ನೋಂಥದ್ದು ಏನಂತಂದ್ರೆ, ಇವಾಗ ಫ್ರೀ ಡ್ರಾಯಿಂಗ್ ನಾವೇನ್ ಮಾಡ್ತೀವಲ್ಲ, ಆ ಫ್ರೀ ಸ್ಟೈಲ್ ಡ್ರಾಯಿಂಗ್ ನೇ ಅವರು 2 ಕಡೆನೂ ನಾನು ಹೇಳ್ಕೊಟ್ನಲ್ಲ ನಿಮ್ಗೆ, ಟರ್ನಿಂಗ್ ಬಾರ್ಡರ್ ಅಂತ, ಅದೇ ತರದ ಕಾನ್ಸೆಪ್ಟ್ ಅಲ್ಲಿ ಮಾಡುವಂಥದ್ದು. ಓಕೆ. ಸೊ ಇದು ಯಾವುದೇ ಕಾರಣಕ್ಕೂ ಹೋಗಲ್ಲ, ಹಂಗೆ ಪರ್ಮನೆಂಟ್. ಹೌದು. ಓಕೆ, ಓಕೆನಾ? ಗ್ರೇಟ್, ವೆರಿ ನೈಸ್. ಮೇಡಮ್ ಇದ್ರ ಬೆಲೆ ಎಷ್ಟು ಮೇಡಮ್? ಇದ್ರದ್ದು ರಿಟೇಲ್ ಪ್ರೈಸ್ ಬಂದು 50,000 ರಿಂದ 55,000 ಆಗುತ್ತೆ ಸರ್. ಕೊಡಿಸ್ತೀರಾ ಇದನ್ನ? ಮಾತೇ ಇಲ್ಲ. ಓಕೆ, ಓ ಗ್ರೇಟ್, ವೆರಿ ನೈಸ್. ಸಾರಿ, ಇದು ತುಂಬ ಚೆನ್ನಾಗಿದೆ. ಮುಟ್ಬಿಟ್ಟನ ನಾವು ಖುಷಿ ಪಡೋಣ ಸದ್ಯಕ್ಕೆ. ಓಕೆ, ಉಳ್ಳವರು ತಗೊಳ್ಳಿ. ನಿಜಕ್ಕೂ ಅಂದ್ರೆ ಇದು ಮದುವೆಗೆಲ್ಲ ಹಾಕೊಳ್ಳುವಂಥದ್ದು. ಹಾಕೊಳ್ಳೋದ್ರ ಉಟ್ಕೊಳ್ಳೋ, ನೀವು ಉಟ್ಕೊಂಡ್ಬಿಟ್ರೆ ಅಂತೂ ಮಂತ್ರ. ಆರಾಮಾಗೆ ಎಲ್ಲರೂ ಬಂದು ಕೇಳೋದಂತೂ ಗ್ಯಾರಂಟಿ, ಎಲ್ಲಿ ತೊಗೊಂಡ್ರಿ ಅಂತ ಸೀರೆನ. ಆಮೇಲೆ ವೃಷಭ ವಸ್ತ್ರ ತುಂಬ ಕಲಾ ಮಾಧ್ಯಮದ ವೀಕ್ಷಕರೇ ತುಂಬಿರ್ತಾರೆ. ಓ ಗಾಡ್. ಅಂದರೆ ಇದೆಲ್ಲ ಏನು ಗೊತ್ತಾ ಸರ್, ಅಟ್ಲೀಸ್ಟ್ ಒಂದು ಸೀರೆ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಬನಾರಸ್ದು ಇವೆಲ್ಲ ಟ್ರೆಡಿಷ್ನಲ್ ಸ್ಯಾರೀಸ್ ಅಲ್ವಾ, ಸೊ ಅಥೆಂಟಿಕ್ ಇರೋದ್ರಿಂದ ಅದು ಒಂದು ಸೀರೆ ನಾವು ಅದರದ್ದು ಏನಂತಾರೆ ಅರ್ಥ ಮಾಡಿಕೊಂಡು ನಮ್ಮ ಟ್ರೆಷರಲ್ಲಿ ಒಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೇಟ್, ವೆರಿ ನೈಸ್. ಆ್ಯಕ್ಚುಲಿ ಇನ್ನೂ 1-2-3 ಡಿಸೈನ್ಸ್ ತೋರಿಸೋಣ. ಓಕೆ ಅಲ್ವಾ? ಅಲ್ಲ, ಇದರದ್ದು ಎಷ್ಟು ಸಾಫ್ಟ್ನೆಸ್ ಇದೆ ಅದರಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಇದಕ್ಕೆ ಬಾಕ್ಸೇ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಇದೊಂದು ನೋಡಿ, ಇದು ನಿಮಗೆ ಬೇಬಿ ಪಿಂಕ್ಗೆ ಪ್ಯೂರ್ ಟಿಶ್ಯೂ ಯೂಸ್ ಆಗಿರೋದ್ರಿಂದ ಒಂದು ಸಿಲ್ಕ್ ಥ್ರೆಡ್, ಒಂದು ಟಿಶ್ಯೂ ಥ್ರೆಡ್ ಇರುತ್ತೆ. ಅದಕ್ಕೆ ಪ್ಯೂರ್ ಸಿಲ್ವರ್ ಜರಿ ಯೂಸ್ ಆಗಿದೆ.
ಸೊ ನಾವು ಹೆಂಗಿದ್ರು ಆಲ್ರೆಡಿ ನಮ್ಮ ವಿಡಿಯೋಸಲ್ಲೆಲ್ಲ ಜರಿ ಇದ್ರ ಬಗ್ಗೆ ಮಾತಾಡಿದ್ದೀವಲ್ಲ, ಇಷ್ಟು ಪರ್ಸೆಂಟೇಜ್ ಟಚ್ ಸಿಲ್ವರು, ಕಾಪರು, ಗೋಲ್ಡು ಇರುತ್ತೆ ಅಂತ. ಸೊ ಇದು ಈ ಪರ್ಟಿಕ್ಯುಲರ್ ಸೀರೆನಲ್ಲಿ ಗೋಲ್ಡ್ ಇಲ್ಲ, ಝರಿನಲ್ಲಿ ಸಿಲ್ವರ್ ಮತ್ತೆ ಕಾಪರ್ ಇದೆ. ಸೊ ಆ ಥರ. ಸೊ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ಓಹೋ, ದಟ್ ಇಸ್ ದ ಪಾಯಿಂಟ್. ಅದಕ್ಕೆ ಪ್ರೈಸ್ ರೇಂಜ್ ಜಾಸ್ತಿ ಆದ್ರೂ ರೀಸೇಲ್ ಇರೋದ್ರಿಂದ ಒಂದು ಸೀರೆ ನಮ್ಮ ಹತ್ರ ಇದ್ರೂ ತೊಂದರೆ ಇಲ್ಲ. ಇಟ್ಸ್ ಲೈಕ್ ಇನ್ವೆಸ್ಟ್ಮೆಂಟ್. ನಾನು ಆಗಲೇ ಕೇಳ್ತಾ ಇದ್ದಲ್ಲ ಪ್ರಶ್ನೆ, ಇದು ಇನ್ವೆಸ್ಟ್ಮೆಂಟು ಈ ಥರದ್ದೆಲ್ಲ. ಓಕೆ, ನೈಸ್. ಆ್ಯಂಡ್ ದಿಸ್ ಲುಕ್ಸ್ ಲೈಕ್ 2 ಕಲರ್ ಡ್ಯುಯಲ್ ಶೇಡ್. ರಾಣಿಯರ್ ಹಾಕೋತಿದ್ರಲ್ಲ ಆ ಥರದ ರಾಣಿರು ಕರೆಕ್ಟಾಗಿ ಹೇಳಿ, ರಾಣಿರು ಮಾತ್ರ. ಇದರ ಡಿಸೈನು ಪ್ಯಾಟರ್ನ್ ಬೇರೆ ನೋಡಿ ಇದ್ರದ್ದು. ಆಹಾ, ಈ ಥರ. ಇದು ಪ್ಯೂರ್ ಜಾಮ್ದಾನಿ ಈ ಥರ ಬರುತ್ತೆ. ಆಹಾ. ಆ್ಯಂಡ್ ಇದು ಸ್ನೇಹಿತರೆ, ಲೈಫಲ್ಲಿ ಒಂದು ಸಲ ತೊಗೊಳ್ಳೋಂಥ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಎಷ್ಟು ಬೇಕಾದ್ರೂ ಸೀರೆ ಇರಲಿ, ಆದರೆ ನಿಮ್ಮ ಹೆಣ್ಮಕ್ಳ ಕಲೆಕ್ಷನಲ್ಲಿ ಒಂದು ಇರಲೇಬೇಕಾದಂಥ ಒಂದು ಸೀರೆ ಅಂತ ನನಗೆ ಅನ್ಸುತ್ತೆ. ಕಂಚಿ ಸಿಲ್ಕ್ ಸ್ಯಾರಿ ಹೇಗೆ ತೊಗೊತೀವಲ್ಲ ಅದೇ ಥರ ಇದು ಒಂದು ಸೀರೆ ನಮ್ಮ ಜೊತೆ ಇರಬೇಕಾದಂಥದ್ದು. ಯು ಆರ್ ರೈಟ್. ಆಹಾ, ದಿಸ್ ಇಸ್ ದ ಶೋ ಸ್ಟಾಪರ್ ಆ್ಯಕ್ಚುಲಿ. ಗೋಲ್ಡ್ ಸೀರೆ ನೋಡಿ, ನೀವು ಹೇಳ್ತಿರಲ್ಲ ಗೋಲ್ಡ್ ಸೀರೆ ಅಂತ, ಇಲ್ಲೊಂದು ಗೋಲ್ಡ್ ಸೀರೆ ಬಂತು ನೋಡಿ, ಬನಾರಸ್ ಗೋಲ್ಡ್ ಸೀರೆ. ಬನಾರಸ್ನ ಚಿನ್ನದ ಸೀರೆ ನೋಡಿ ಇದು. ನೋಡಿ ಇದು ನೋಡಿ ವೀವಿಂಗ್ ಟೆಕ್ನಿಕ್ಕು ನೋಡಿ, ಮುಂದ್ಗಡೆ ಹಿಂದ್ಗಡೆ ಸೇಮ್ ಲೈಕ್ ಡ್ಯೂಯಲ್ ಎಸ್ ಟರ್ನಿಂಗ್ಸ್. ಸೊ ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಸರ್. ಪ್ರೈಸಿಂಗ್ ಅನ್ನೋದು ಏನಿರುತ್ತಲ್ಲ, ಇದಕ್ಕೆಲ್ಲ ತುಂಬಾ ಟೈಮ್ ತಗೊಳುತ್ತೆ ಒಂದು ಇದನ್ನ ವೀವ್ ಮಾಡೋದಕ್ಕೆ. ಪ್ರತಿಯೊಂದು ಇದೆಲ್ಲ ನಿಮಗೆ ಕಡವಾ ಬುಟ್ಟಾಸ್ ನೋಡಿ. ಒಂದು ಚೂರು ನಿಮಗೆ ಆ ದಾರ್ಗಳು ಎಕ್ಸ್ಟ್ರಾ ಥರ ಕಾಣೋದಿಲ್ಲ. ಎರಡು ಕಡೆನೂ ಟರ್ನಿಂಗ್ ಬಾರ್ಡ್ರಲ್ಲಿ ಕಾನ್ಸೆಪ್ಟಲ್ಲಿ ಮಾಡಿ ಎರಡು ಕಡೆ ಒಂದೇ ಥರ ಕಾಣಿಸೋ ಥರ ಮಾಡೋವಂಥದ್ದು. ಅದು ನೋಡಿ, ದ ಮೇನ್ ಪಾರ್ಟ್ ಇಸ್ ದ ಇದು ಸೆರಗು ಪಲ್ಲು. ಎರಡು ಕಡೆನೂ ಸೇಮ್ ಇದೆ ನೋಡಿ. ಈ ಕಡೆನೂ ಇದೆ, ದಾರ ಇದೆ ಅಂತ ಅನ್ಕೊಂಡ್ರೆ ಇವ್ರು ರಾಂಗ್ ನೋಡಿ. ಅದು ಕಡೆನೂ ಅದೇ ಥರ ಇದೆ, ಡಿಫ್ರೆಂಟ್. ಐ ಮೀನ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ಯಾಟರ್ನ್. ಅಂದರೆ ಎರಡು ಕಡೆ. ಅದಕ್ಕೆ ಅವ್ರ ಥ್ರೆಡ್ನ 4 ಲೆಗ್ದು ಇಟ್ಕೊಂಡು ಈ ಕಡೆಯಿಂದ ಆ ಕಡೆ ದಾರ ಕಳಿಸ್ತಿರ್ತಾರಲ್ಲ, ಅದೇ ಟೆಕ್ನಿಕ್ಕು. ಆಮೇಲೆ ಇದು ನೋಡಿ ಮೀನಾಕರಿ. ಇದು ಮೀನಾಕರಿ ಅಂದ್ರೆ ಏನು? ಈ ಪರ್ಟಿಕ್ಯುಲರ್ ಒಂದು ಗೋಲ್ಡ್ ಕಲರ್ ಒಳಗಡೆ ಇನ್ನೊಂದು ಕಲರ್ ಬಂತು ಅಂದ್ರೆ ಅದನ್ನ ಮೀನಾಕರಿ ಅಂತ ಹೇಳುವಂಥದ್ದು. ಓಕೆ, ಇದು ಕಡವಾ ಬುಟ್ಟಲ್ಲಿ ಮೀನಾಕರಿ ಸ್ಟೈಲ್ ಆಕ್ಚುಲಿ. ಓಕೆ ಓಕೆ. ಇದು ಸಿಲ್ಕ್ ಬೈ ಟಿಶ್ಯೂ. ಸೊ ವಾರ್ಪ್ ಬಂದು ಸಿಲ್ಕ್ ಆದ್ರೆ ವೆಫ್ಟ್ ಬಂದು ಟಿಶ್ಯೂ ಆಗುತ್ತೆ. ಅಂದರೆ ಒಂದೇಳೆ ಸ್ನೇಹಿತರೆ ಇದೇನಾಗುತ್ತೆ, ನೀವು ನೇಬೇಕಾದ್ರೆ ನೀವು ನೋಡಿರ್ಬೋದು, ನಾವು ಸ್ಟುಡಿಯೋ ತೋರಿಸಿದ್ವಿ. ಒಂದೇಳೆ ಲಂಬವಾಗಿ ಬರುತ್ತೆ, ಒಂದು ಹಾರಿಜಾಂಟಲ್, ಒಂದು ವರ್ಟಿಕಲ್ ಬರುತ್ತೆ. ಸೊ ಒಂದೇಳೆ ಟಿಶ್ಯೂ ಇದ್ರೆ ಒಂದೇಳೆ ಸಿಲ್ಕ್ ಇರುತ್ತೆ, ಆ ಥರ. ಇದು ಬ್ಲೌಸ್ ಪೀಸ್. ಆಹಾ. ಸೊ ಇದೇ ಥರ ಸುಮಾರು ಸಿಗುತ್ತೆ ಸರ್, ಸುಮಾರಿದೆ. ಸೊ ಇದು ಇವಾಗ ಸದ್ಯಕ್ಕೆ ಕೆಲವು ಡಿಸೈನ್ಸ್ ಮಾತ್ರ ತೋರಿಸ್ತೀವಿ. ಯಾಕಂದರೆ ಹ್ಯಾಂಡ್ಲೂಮ್ ಅಂತ ಅಂದಾಗ ಈ ಪರ್ಟಿಕ್ಯುಲರ್ ಸ್ಯಾರಿ ಒಂದು ಮಾಡೋದಕ್ಕೆ 20 ದಿನ ಅಂತೂ ತೊಗೊಂಡೇ ಇರ್ತಾರೆ. ಮಿನಿಮಮ್ 20 ದಿನ ಬೇಕೇ ಬೇಕು. ಸೊ ಆ ಥರ ಅಂದಾಗ ನಿಮಗೆ ತಿಂಗಳಿಗೆ 2 ಸೀರೆ ಸಿಗೋದು ಇಂಥವೆಲ್ಲ ಮ್ಯಾಕ್ಸಿಮಮ್ ಅಂದರೆ. ಕಿತ್ನಾ ಟೈಮ್ ಲೇತೆ ಕರ್ನೆ ಕೆ ಲಿಯೆ? ಪೂರಾ ಫೈನಲ್ 2 ಮಂತ್ಸ್. ನಾನು ಹೇಳಿದ್ದೆ ಕಮ್ಮಿ. ನೋಡಿ ಸ್ನೇಹಿತರೆ, ಈ ಸೀರೆ ನೀವು ತಯಾರು ಮಾಡೋಕ್ಕೆ, ಒಂದು ಸೀರೆ ತಯಾರು ಮಾಡೋಕ್ಕೆ 2 ತಿಂಗಳು ಸಮಯ ಹಿಡಿಯುತ್ತೆ ಸ್ನೇಹಿತರೆ. ಇದು 2 ತಿಂಗಳು. ಎಷ್ಟು ಲೇಬರ್ ಹೋಗುತ್ತೆ, ಎಷ್ಟು ಮೆಟೀರಿಯಲ್ ಹೋಗುತ್ತೆ, ಎಷ್ಟು ಟೈಮ್ ಹೋಗುತ್ತೆ, ಪೇಷನ್ಸ್. ಮತ್ತು ಒಂದೇಳೆ ತಪ್ಪಾಗಂಗಿಲ್ಲ ಇದರಲ್ಲಿ. ಒಂದೇಳೆ ತಪ್ಪಾದ್ರೆ ವಾಪಸ್ ಬಿಸ್ತಾರೆ ಅವರು. ಸೋ ಡೆಲಿಕೇಟ್ ವರ್ಕ್. ಅದು ನೋಡಿ, ನೀವು ಶೈನಿಂಗ್ ಎಲ್ಲ ಗಮನಿಸ್ಬೋದು. ಸೋ ಗುಡ್. ದಿಸ್ ಇಸ್ ಪ್ಯೂರ್ ಸೇಮ್ ಲೈಕ್ ನಾವು ಒಂದು ಹೇಗೆ ಒಡವೆಗೆ ಇನ್ವೆಸ್ಟ್ ಮಾಡ್ತೀವಲ್ಲ, ಒಂದು ಒಡವೆಗೆ ಇನ್ವೆಸ್ಟ್ ಮಾಡಿ ಮನೇಲಿಡ್ತೀವಲ್ಲ, ಅದೇ ಥರ ಇದು. ದಿಸ್ ಇಸ್ ಸೀರೆ ಅನ್ನೋಕ್ಕಿಂತಲೂ ಸೀರೆ ಆರ್ನಮೆಂಟ್. ವೆಯ್ಟ್ ನೋಡಿ, ತುಂಬ ಏನಿಲ್ಲ. ಸೊ ಇದು ಅರೌಂಡ್ ನಿಮಗೆ 500 to 600 ಗ್ರಾಮ್ಸ್ ಬರ್ಬೋದೇನೋ. ವಾವ್, ಇದು ತುಂಬ ಭಾರ ಕೂಡ ಇಲ್ಲ ಇದು ಸ್ನೇಹಿತರೆ. ಬನಾರಸ್ ಸೀರೆ ಅಂದರೆ ವೆಯ್ಟ್ ಜಾಸ್ತಿ ಅಂತ ಫೀಲ್ ಆಗುತ್ತೆ, ಬಟ್ ನೋ, ಇದು ಅದು ಕೂಡ ಇಲ್ಲ. ಅಂದರೆ ಆ ಒಂದು ಎಲಿಮೆಂಟ್ ಕೂಡ ಕಡಿಮೆ ಇದೆ ಇದರಲ್ಲಿ. ಆದರೆ ಪ್ಯೂರೆಸ್ಟ್ ಫಾರ್ಮ್ ಇದು, ಪ್ಯೂರೆಸ್ಟ್ ಫಾರ್ಮು. ತುಂಬ ಚೆನ್ನಾಗಿದೆ ಇದು. ದಿಸ್ ಇಸ್ ಒನ್ಸ್ ಇನ್ ಲೈಫ್ ಟೈಮ್ ಕಲೆಕ್ಷನ್ಸ್ ಇವೆಲ್ಲ. ಅಂದರೆ ಇದನ್ನ ಇಟ್ಕೊಂಡ್ರೆ ಸ್ನೇಹಿತರೆ, ಕಮ್ಮಿ ಅಂತಂದ್ರೂ ಇದನ್ನು 4-5 ಜನರೇಷನ್ಸ್ಗೆ ಕೊಡ್ಬೋದು. 4-5 ಜನರೇಷನ್ಸ್ को दे सकता है ना, ये तो आता है. बेटी को दे सकता है, दादी पूरा एक साड़ी उसका केयर करना होगा. दैट्स ऑल. one साड़ी one life. Yes. Great, very nice. ಸೊ ನಾವು ನೋಡಿದಂಥ ಅಪರೂಪದ ಸೀರೆ ಕಲೆಕ್ಷನ್ ಸ್ನೇಹಿತರೆ. ಆ್ಯಂಡ್ ದಿಸ್ ವೆರಿ ಪ್ರೀಮಿಯಮ್ ಆ್ಯಂಡ್ ರಾಯಲ್ ಸೀರೆ ಕಲೆಕ್ಷನ್ಸ್ ಇವೆಲ್ಲ. ಬನಾರಸ್ ಅಂದರೆ ಬರೀ ಸಿಲ್ಕ್ ಅಲ್ಲ, ಪ್ಯೂರ್ ಕಾಟನ್ಸು ಸಿಗುತ್ತೆ. ಸೊ ಜಾಮ್ದಾನೀಸಲ್ಲಿ ಪ್ಯೂರ್ ಕಾಟನ್ಸ್ ಅಂದರೆ ಚಂದೇರಿ ಕಾಟನ್ಸ್ ಮೇಲೆ ಕಂಪ್ಲೀಟ್ ಜಾಮ್ದಾನಿ ವರ್ಕ್ ಇದು. ಓಕೆನಾ? ಸೊ ಈ ಥರದ್ದು ಹೊಸ ಡಿಸೈನ್ ಈ ನಡುವೆ ಸ್ಟಾರ್ಟ್ ಆಗಿದೆ. ಸೊ ದೀಸ್ ಪೀಪಲ್ ಆಲ್ಸೋ ಡೂ, ಅಂದರೆ ನಮ್ಮ ಮ್ಯಾನುಫ್ಯಾಕ್ಚರರ್ಸು ಎಕ್ಸ್ಕ್ಲೂಸಿವ್ ಜಾಮ್ದಾನಿ ಚಂದೇರಿ ಕಾಟನ್ ಸ್ಯಾರೀಸ್. ಸೊ ಇದೆಲ್ಲ ಲೈಟ್ ವೆಯ್ಟು ಇರುತ್ತೆ. ಇಟ್ ವಿಲ್ ಆಲ್ಸೋ ಗಿವ್ ಯು ದಟ್ ರಿಚ್ನೆಸ್ ವೆನ್ ಯು ವೇರ್ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಚೆನ್ನಾಗೇ ಇರುತ್ತೆ ಇದು. ಹೌದು. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಸಿಗುತ್ತೆ, ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಕೂಡ ಸಿಗುತ್ತೆ ನೀವು ನೋಡೋ ಹಾಗೆ. ಹಾಂ, ಅಂದರೆ ಪೇಸ್ಟಲ್ಸ್ ಆಗಿರಬಹುದು, ಪೇಸ್ಟಲ್ಸ್ ಅಲ್ಲಿ ಕಾಂಟ್ರಾಸ್ಟ್ ಇರ್ಬೋದು, ಸೆಲ್ಫ್ ಕಲರ್ಸ್ ಇರಬಹುದು. ಇಫ್ ಯು ಟೇಕ್ ಅ ಲುಕ್ ಎಟ್ ದಿಸ್ ಆಲ್ಸೋ. ಓಕೆನಾ? ಮತ್ತೆ ನಿಮಗೆ ಡ್ಯೂಯಲ್ ಶೇಡ್ ಬೇಕು ಅಂದರೆ ಡ್ಯೂಯಲ್ ಶೇಡಲ್ಲಿ ನೋಡಿ, ಡ್ಯೂಯಲ್ ಶೇಡ್ ಇದೆ.
ಈ ಥರ ಎಲ್ಲ ಸುಮಾರಿದೆ ಸರ್, ಸುಮಾರು ಪ್ಯಾಟರ್ನ್ಸ್ ಇದೆ. ವೃಷಭ ವಸ್ತ್ರಲ್ಲೂ ಬಂದಿದೆ ರೀಸೆಂಟಾಗೆ. ಸೊ ಇದೆಲ್ಲ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸು. ಸೊ ಈ ನಡುವೆ ಬರೀ ಏನಂತಾರೆ ಮಲ್ ಕಾಟನ್ಸ್ ಆಗಿರ್ಬೋದು ಅಂಥದ್ದೇ ತೊಗೊಬೇಕಂತ ಏನಿಲ್ಲ, ಪ್ಯೂರ್ ಕಂಚಿ ಕಾಟನ್ಸ್ ಅಂತಲೇ ಏನಿಲ್ಲ. ಬನಾರಸಿ ಪ್ಯೂರ್ ಚಂದೇರಿ ಕಾಟನ್ಸ್ ಕೂಡ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ದಿಸ್ ಇಸ್ ಅ ವೆರಿ ನೈಸ್ ಕಲರ್ ಕಾಂಬಿನೇಷನ್. ಇಂಥ ಕಲರ್ ಕಾಂಬಿನೇಷನ್ಸ್ ಈಸಿಯಾಗಿ ಸಿಗಲ್ಲ. ಬರೀ ರೆಡ್, ಬ್ಲೂ, ಪಿಂಕ್ ಅಂತದೇ ನೋಡ್ತಿರ್ತೀವಲ್ಲ, ಆಲ್ ದೀಸ್ ಆರ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್. ಎಸ್ಪೆಷಲಿ ಈ ಥರದ್ದು ನೋಡಿ. ಪಿಂಕ್. ಇದು ಒಂದು ಪಿಂಕ್, ಅದು ಪಿಂಕ್ ಅಂದ್ರೆ ವೈನ್, ಇದು ಲೈಟ್ ವೈನ್ ವಿತ್ ಬೇಬಿ ಪಿಂಕ್. ಸೊ ಈ ಥರದ್ದೆಲ್ಲ ಅಪರೂಪದ ಬಣ್ಣಗಳು, ಅಪರೂಪದ ಬಣ್ಣಗಳು ಆ್ಯಕ್ಚುಲಿ. ಸೊ ಇಂಥದ್ರಲ್ಲೆಲ್ಲ ಈಸಿಯಾಗಿ ನಮಗೆ ಸಿಗುತ್ತೆ ಕಲರ್ಸ್. ಯಾ, ಈ ಸೀರೆಗಳೆಲ್ಲ ಎಷ್ಟು ರೇಟು? ಇದೆಲ್ಲ ನಿಮಗೆ ಅಫೋರ್ಡಬಲ್ ಅಲ್ಲೇ ಇರುತ್ತೆ. ಒಂದು 3,500 3,500ದಲ್ಲಿ ಪ್ಯೂರ್ ಸಿಗುತ್ತೆ ನಿಮಗೆ. ದಟ್ ಇಸ್ ದ ಪಾಯಿಂಟ್. ಇದು ಕಾಟನ್ ಬಂದು 100% ಪ್ಯೂರ್. ಯಾಕಂದ್ರೆ 100% ಪ್ಯೂರ್ ಚಂದೇರಿ ಅಂದ್ರೆ ಇನ್ ಜನರಲ್ ಕಾಟನ್ ಸೀರೆಗಳು ಪ್ಯೂರ್ ಅಂತಂದಾಗ ನಿಮಗೆ 2,500 ರೂಪಾಯಿ 3,000 ರೂಪಾಯಿ ಮೇಲೆ ಹೋಗೋದು. ಸೊ ಇದ್ರಲ್ಲಿ ಜಾಮ್ದಾನಿ ವರ್ಕ್ ಕೂಡ ಇರೋದ್ರಿಂದ ಒಂದು 3,500-3,300ವರೆಗೂ ಹೋಗುತ್ತೆ. ಜಾಮ್ದಾನಿ ವರ್ಕ್ ಅಂತ ನೋಡಿ ಸ್ನೇಹಿತರೆ, ಇವು ಬಿಡಿಸಿದಾರಲ್ಲ, ಇವು ಈ ಹೂವು ಇದು ಈ ಥರದೆಲ್ಲ ಬಿಡಿಸಿದಾರಲ್ಲ, ದಿಸ್ ಇಸ್ ಆಲ್ ಡಿಫರೆಂಟ್ ವರ್ಕ್. ಯಾ, ಕೈಂಡ್ ಆಫ್ ಅ ಟೆಕ್ನಿಕ್. सर आपका नाम बताइए। मेरा नाम मोहम्मद समद है। ओके, कितना साल से है ये आपका ये? बहुत दिन से 100 साल, बहुत 3rd जनरेशन 4th जनरेशन से ये सब होता है। अच्छा अच्छा, यही बिजनेस पे है। अब क्या दिखा रहे हैं आप? ये कड़वा जंगला की साड़ी है, हैंडलूम। हाँ, हैंडलूम कड़वा जंगला की साड़ी, फुल मीनाकारी। ये सब जो डिज़ाइन होती है आपको मार्केट वगैरह में नहीं मिलेगी। हाँ, फुल मैन्युफैक्चर करवाते हैं। ओके, प्योर हैंडलूम है प्योर हैंडलूम योप्पा एंड प्योर जरी. पूरा ये कड़ा हुआ है, फुल हैंड से भी हुआ, पूरा हाथ से होता है। ಗ್ರೇಟ್ ಮೇಡಮ್. ಏನು ಸೀರೆ ಮೇಡಮ್ ಇದು? ಇದು ಪ್ಯೂರ್ ಕತಾನ್ ಫ್ಯಾಬ್ರಿಕ್ ಏನೇ ನಿಮಗೆ. ಆದರೆ ಪ್ಯೂರ್ फैब्रिक ये जंगला डिज़ाइन है। जंगला डिजाइन. ये 2 मंथ में रेडी होता है। एक साड़ी, एक पीस, ये पूरा हैंड से होता है ना, पूरा एक एक चीज पूरा हाथ से किया जाता है। ಸರ್ ಇವಾಗ ಇದ್ರಲ್ಲಿ डिजाइन एक फ्लावर. ಹೌದು फ्लावर फुल हैंड से भी। ಸರ್ ಅಷ್ಟೇ ಅಲ್ಲ, ಅದರಲ್ಲಿರೋ ಕಾಂಪ್ಲೆಕ್ಸಿಟಿ ನೋಡಿ ಸರ್, ಡಿಸೈನ್ ಅಲ್ಲಿರೋ ಕಾಂಪ್ಲೆಕ್ಸಿಟಿ ಅದು ಪ್ಯೂರ್ ಹ್ಯಾಂಡ್ಲೂಮ್ ಅಂದಾಗ ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ಅದಕ್ಕೇನೆ 2 months ತಗೊಳುತ್ತೆ ಅಲ್ವಾ. ಜೊತೆಗೆ ಕಲರ್ಸ್ ನೋಡಿ, ಮಲ್ಟಿಪಲ್ ಕಲರ್ಸ್ ಇದೆ. ಸೊ ಹಾ, ಬಟ್ ಇದು ಟರ್ನಿಂಗ್ ಬಾರ್ಡರ್ ಅಲ್ಲ. ಅಲ್ಲ, ಟರ್ನಿಂಗ್ ಬಾರ್ಡರ್ ಅಲ್ಲ. ಸೊ ಇದು ನೀವು ಬ್ಲೌಸ್ ಕೂಡ ಈ ತರ ಬರುತ್ತೆ. स्ट्राइप का ಅದು ಎಲ್ಲೋ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. श्योर, ओके. इसी में एक ये देखिए येलो कलर है। ये बहुत अच्छा साड़ी है एक्चुअली, वेरी ब्यूटीफुल. जब साड़ी एक साड़ी बनने में 2 महीना ऐसे टाइम लगता है। ಸ್ವಲ್ಪ ಪೇಸ್ಟಲ್ ಕಲರ್, ಬಟ್ ಬಹಳ ಚೆನ್ನಾಗಿದೆ. ಇದು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದು. देखिए पूरा इसमें बैक पूरा उसी तरह आएगा। ಇದರಲ್ಲಿ ಪ್ರತಿ ಎಳೆನೂ ಕೈಯಿಂದಲೇ ಮಾಡೋ ಸ್ನೇಹಿತರೆ, ಕೈಮಗ್ಗ ಇದು. ಪ್ರತಿ ಎಳೆನೂ ಕೈಮಗ್ಗದಲ್ಲಿ ಮಾಡಿರುವಂಥ ಸೀರೆ ಇದು. ಇದು ನೋಡಿ, इसका ब्लाउज आएगा। ನಿಮ್ಮ ಹತ್ರ ಒಂದು 100 ಗ್ರಾಮ್ ಚಿನ್ನದ ಒಡವೆ. ಹೌದು. ಇದೆಲ್ಲ ನಿಮಗೆ ಸಾಫ್ಟ್ನೆಸ್ ನೋಡಿ ಸರ್, ಸಿಲ್ಕ್ ಸಾಫ್ಟ್ನೆಸ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಸೊ ಇದೆಲ್ಲ ಬೇರೆದೇ ರೀತಿನಲ್ಲಿ ಕಾನ್ಸೆಪ್ಟಲ್ಲಿ ಇದು ಹ್ಯಾಂಡ್ಲೂಮ್ ಟೆಕ್ನಿಕ್ ಮಾಡ್ತಾರೆ, ಅಂದರೆ ಗಮ್ಮಿಂಗ್ ಯೂಸ್ ಮಾಡಿಲ್ಲ ಅವ್ರು ಇದರಲ್ಲಿ. ಅದಕ್ಕೆ ಇದು ಅಷ್ಟು ಸಾಫ್ಟ್ ಆಗಿರೋದು. ವೆರಿ ನೈಸ್, ವೆರಿ ನೈಸ್. आप सिर्फ बेचता नहीं है, आपका ही पूरा मैन्युफैक्चर, पूरे डिजाइन वगैरह सब बनवाते हैं। ये सब जो डिजाइन दिखा देंगे वो सब कहीं भी आपको मिलेगी नहीं। अच्छा, फुल यहीं पर बनवाते हैं, रंग वगैरह सब कॉम्बिनेशन वगैरह सब देते हैं। सब A to Z आपका ही पास ही है, आप लेके आके ये सब देखिए, यही सब में से शेड वगैरह जो होता है इसमें चूज कर देते हैं, कॉम्बिनेशन वगैरह बनाते हैं। ಓ, ಇಲ್ಲಿ ನೋಡಿ ಸ್ನೇಹಿತರೆ, ಅವ್ರದ್ದು ಶೇಡ್ ಕಾರ್ಡ್ ಇದೆ ಸ್ನೇಹಿತರೆ. एक कस्टमर आपके पास आके इसे दिखा के कलर बोले तो आप करेंगे कस्टमाइज्ड? सुपर. फुल देख रहे इतने सारे जितने भी कलर्स है सब इसी में से चूज वगैरह कर सब देते हैं कारीगर को। ಅಂದ್ರೆ ಇದೆಲ್ಲ ಡಿಸೈನರ್ ಕಾನ್ಸೆಪ್ಟ್ ಸರ್. फुल डिजाइन वगैरह सब चीज में हाथ से बनता है, कुछ मशीन से नहीं। ಅಂದ್ರೆ ಅವ್ರು ಏನ್ ಹೇಳ್ತಾ ಇರೋದಂತಂದ್ರೆ A to Z वर्क हैंड से। ಹ್ಯಾಂಡ್ಸ್. ಡಿಸೈನರ್ ವರ್ಕ್ ಅಂದ್ರೆ ಇವಾಗ ಈ ಪರ್ಟಿಕ್ಯುಲರ್ ಕಲರ್, ಬೇಸ್ ಕಲರ್ ಎಲ್ಲೋ ಇರೋದ್ರಿಂದ ಅದ್ರ ಮೇಲೆ ಯಾವುದು ಈ ತರದ್ರಲ್ಲಿ ತೋರಿಸಿದ್ರಲ್ಲ ಮೀನಾಕರಿ ವರ್ಕ್ ಎದ್ದು ಕಾಣುತ್ತೆ ಅನ್ನೋದನ್ನ ಒಬ್ರು ಡಿಸೈನರ್ ಡಿಸೈಡ್ ಮಾಡೋದಕ್ಕೆ ಮಾತ್ರ ಸಾಧ್ಯ, ಕಾಮನ್ ಮ್ಯಾನ್ ಮಾಡೋಕ್ಕಾಗಲ್ಲ. ಇಟ್ ಲೀಡ್ಸ್ ಟು ಕನ್ಫ್ಯೂಷನ್. ಸೊ ಅದರಿಂದ ಡಿಸೈನರ್ ಏನು ಹೇಳ್ತಾರೋ ಅದು ಇವ್ರು ಮ್ಯಾನುಫ್ಯಾಕ್ಚರರ್ಸ್ ಮಾಡಿ ಅದನ್ನ ತಯಾರಿಸ್ತಾರೆ. ಆ ಥರ में हर तरह के कपड़े में बनता है, टिश्यू, कोरा,
कतान सब कपड़े में बनता है। हर तरह के डिज़ाइन, जाल, हर तरह की बूटी वगैरह जैसी डिज़ाइन चाहेंगी वैसी बनेगी। ದಿಸ್ ಇಸ್ ದಿ ಒನ್ ಆ್ಯಂಡ್ ಓನ್ಲಿ ಪ್ಲೇಸ್ ಇಪ್ಪತ್ತು ಸಿಗುವಂಥ ಜಾಗ ಇದು. ವೆರಿ ಕಾಂಪ್ಲೆಕ್ಸ್ ಬಟ್ ವೆರಿ डिटेल्ड वर्क. थैंक यू. और आपको उम्र कितना? 15 ईयर्स. 15 साल. 15 वर्ष हुआ. इतना इन्फॉर्मेशन कैसे पता चला आपको? रहते कुछ यूनिवर्सिटी नहीं गए इतना विषय पढ़ने के? नहीं, इससे पढ़ने के लिए ब्लड में है. ग्रेट. और ये क्या भाई? ये कड़वा बूटी की डिज़ाइन है कतान में, फुल रंग काट, फुल इसमें हैंड रंग काट है। ओह, ये भी सिल्क. कतान सिल्क पर है फुल। ये देखिए पूरा इसमें भी पूरी एक एक बूटी अलग काढ़ी गई है। ये सब फुल हैंड से जो देख रहे हैं अलग अलग कलर, ये सब फुल हैंड रंग काट है। ಸರ್ ರಂಕಾಟ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಜರಿ ಮೇಲೆ ಏನಿದೆಯಲ್ಲ ಸರ್, ಇವಾಗ ನಿಮ್ಗೆ ಮಲ್ಟಿಪಲ್ ಶೇಡ್ಸ್ ಇದೆ ನೋಡಿ. ಹಾ ಅಲ್ವಾ, ಪರ್ಪಲ್, ಪಿಂಕು, ಮತ್ತೆ ಆರೆಂಜಿಶ್, ಗೋಲ್ಡ್ ಅಲ್ವಾ. ಇವ್ರೇನ್ ಮಾಡ್ತಾರೆ, ಇದೆಲ್ಲ ಒಂದು ಬೇಸ್ ಕಲರ್, ಒಂದು ಜರಿ ಕಲರ್ ಇರುತ್ತೆ. ಆಮೇಲೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಮಾತ್ರನೇ ಸ್ಪ್ರೇ ಪೇಂಟಿಂಗ್ ತರ ಇದು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ರಂಕಾಟ್. ಸೊ ಆ ಪರ್ಟಿಕ್ಯುಲರ್ ಡಿಸೈನ್ ಫ್ರೇಮ್ ವರ್ಕ್ ಅಂದರೆ ಆ ಪ್ಯಾಟರ್ನ್ ಮಾತ್ರನೇ ಬರಬೇಕು ಅನ್ನೋ ಥರದೊಂದು ಟೆಕ್ನಿಕಲಿ ದೇ ಡೂ ದ ಸ್ಪ್ರೇ. ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾಕಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸೀರೆ ಹಾಳಾಗ್ಬಿಡುತ್ತೆ. ಸೊ ಹೌ ಎವರ್ ದೇ ಮೇಕ್ ಶೋರ್ ದಟ್ ಇಟ್ ಈಸ್ ಓನ್ಲಿ ಆನ್ ದಿಸ್ ಪಾರ್ಟ್. ಆಯ್ತಾ? ಸೊ ಆ ಥರ ದೇ ಹ್ಯಾವ್ ಬ್ರಾಟ್ ಇನ್ ದಿಸ್ ಮಲ್ಟಿಪಲ್ ಕಲರ್ಸ್ ಆ್ಯಕ್ಚುಲಿ. ಸ್ನೇಹಿತರೆ, ಅಂದರೆ ನೋಡಿ ಇಲ್ಲಿ ಬನ್ನಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತಂದರೆ, ನೋಡಿ ಒಂದು ಹೂ ಬಿಡಿಸಿದ್ದಾರೆ ಸ್ನೇಹಿತರೆ. ಒಂದು ಹೂನ ಅರ್ಧ ಗೋಲ್ಡ್ ಕಲರ್ ಇದೆ, ಇನ್ನೊಂದು ಹೂ ಅದೇ ಹೂನ ಇನ್ನರ್ಧ ಪಿಂಕ್ ಕಲರ್ ಇದೆ. ಸೊ ಇಷ್ಟನ್ನು ಮಾತ್ರ ಇಟ್ಕೋಬೇಕು. ಒಂದು ಚೂರು, ಒಂದು ಸಣ್ಣ ಇಂಚ್ ಈ ಕಡೆ ಡ್ರಾಪ್ ಆಗಂಗಿಲ್ಲ, ಆ ಕಡೆ ಹೋಗಂಗಿಲ್ಲ, ಅಷ್ಟಕ್ಕೆ ಮಾತ್ರ ಮಾಡಿರೋವಂಥದ್ದು. ಎಷ್ಟು ಮೈನ್ಯೂಟ್ ಡಿಟೇಲ್ಡ್ ವರ್ಕ್ ನೋಡಿ ಇದು. ಹೌದು. ವಾವ್. ಜೊತೆಗೆ ಜಸ್ಟ್ ಟೇಕ್ ಅ ಲುಕ್ ಎಟ್ ದ ಫ್ಯಾಬ್ರಿಕ್ ಆಫ್ ದಿಸ್ ಕತಾನ್ ಸರ್. ನೋಡಿ, ನಿಮಗೆ ಅದು ತುಂಬಾ ದಪ್ಪ ಇಲ್ಲ ಬಟ್ಟೆ. ಅದರಲ್ಲಿ ಸ್ವಲ್ಪ ದಪ್ಪ ಅನಿಸುತ್ತೆ ನಮಗೆ ಕತಾನ್ ಬಟ್ಟೆ ಕೆಳಗಡೆದು, ಬಟ್ ಇದ್ರಲ್ಲಿ ಅಷ್ಟು ದಪ್ಪ ಅನ್ನಿಸ್ತಿಲ್ಲ ಅಲ್ವಾ. ಇದು ನಿಮಗೆ ಪ್ಯೂರ್ ಕಂಚಿ ಸಿಲ್ಕ್ ಸ್ಯಾರಿ ಏನು ಅನ್ಸುತ್ತಲ್ಲ ಆ ಥರದ್ದು ಫೀಲ್ ಇದೆ ಆ್ಯಕ್ಚುಲಿ ಅಲ್ವಾ. ಸೊ ಇದು ಜೊತೆಗೆ ನಿಮ್ಗೆ ಮಲ್ಟಿಪಲ್ ಕಲರ್ಸ್ ಬಂದಿದೆ ನೋಡಿ ಅಲ್ವಾ. ಮಲ್ಟಿಪಲ್ ಕಲರ್ಸ್, ವರ್ಟಿಕಲ್ ಸ್ಟ್ರೈಪ್ಸ್ ಏನಿದೆ, ದಿಸ್ ಇಸ್ ಆಲ್ಸೋ ರೆಫರ್ ಟು ಆಸ್ ರಂಕಾಟ್ ಡಿಸೈನ್. ಇದನ್ನು ಕೂಡ ಸ್ಪ್ರೇ ಪೇಂಟಿಂಗ್ ಮುಖಾಂತರ ದೇ ಬ್ರಿಂಗ್ ಇನ್ ದ ಮಲ್ಟಿ ಕಲರ್ ಕಾನ್ಸೆಪ್ಟ್. ಓಕೆ. ಸೊ ಅದೇ ಪ್ಯೂರ್ ಕತಾನ್ನಲ್ಲಿ ರಂಕಾಟ್ ಡಿಸೈನ್ ಇದು. ಇದು ಇನ್ನೊಂದು ಪ್ಯಾಟರ್ನ್, ಇದು ಬೇಬಿ ಪಿಂಕು ಕತಾನ್ನಲ್ಲೇ ವಿತ್ ಟಿಶ್ಯೂ. ಸೊ ಇದು ನೋಡಿ, ನಿಮಗೆ ಸಿಲ್ಕ್ ಥ್ರೆಡ್ ಇದೆಯಲ್ಲ, ಅದು ಕತಾನ್ ಸಿಲ್ಕ್ ಥ್ರೆಡ್ ವಿತ್ ಟಿಶ್ಯೂ. ದಟ್ಸ್ ವೈ ಯು ಸಿ ದಟ್ ಶೈನಿ. ಅದು ಶೈನ್ ಇದೆ ನೋಡಿ, ಆ ಶೈನ್ ಇರೋದು ಟಿಶ್ಯೂ ಥ್ರೆಡ್ ಇಂದ. ನೋಡಿ, ಒಂದು ಥ್ರೆಡ್ ಸಿಲ್ಕ್ ಸ್ನೇಹಿತರೆ, ಅಂದರೆ ಒಂದು ಥ್ರೆಡ್ ರೇಷ್ಮೆ, ಇನ್ನೊಂದು ಥ್ರೆಡ್ ಇನ್ನೊಂದು ದಾರ ಟಿಶ್ಯೂ ಇರುವಂಥದ್ದು. ಅದಕ್ಕೆ ನೋಡಿ, ಆ ಟಿಶ್ಯೂ ಯಾವುದನ್ನು ಮಾಡಿರ್ತಾರೆ? ಅದು ಜರಿ. ಟಿಶ್ಯೂ ಇಸ್ ನಥಿಂಗ್ ಬಟ್ ಥ್ರೆಡ್ ಮೇಲೆ ಜರಿ ಬರೋದು ಬರುತ್ತೆ. ಇಲ್ಲ ಅಂತಂದ್ರೆ ಒಳಗಡೆ ಒಂದು ಕಾಪರ್ದು ಇದು ಬಂದು ಜರಿ ಇದು ಬರುತ್ತೆ. ಸೊ ಅದನ್ನ ದಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಟಿಶ್ಯೂ. ಓಕೆ. ಇದರಲ್ಲಿ ಮೀನಾಕರಿ ಕೂಡ ಇದೆ ನೋಡಿ, ಸೆರಗ್ ಮೇಲೆ ಪುಟ್ಟದಾಗಿ ಮಾಡಿದ್ದಾರೆ, ವೆರಿ ವೆರಿ ಮೈನ್ಯೂಟ್. ರೆಡ್ ಸೆರಗಲ್ಲ, ಹೆವಿ ಬ್ಲೌಸ್. ಸೆರಗ್ ನೋಡಿ ನೋಡಿ, ಇದು ಸಿಂಪಲ್ ಕಾಣುತ್ತಲ್ಲ, ಅದನ್ನ ಹಾಕೊಂಡ್ರೆ ಹೆವಿ ಬ್ಲೌಸ್, ಕಾಂಟ್ರಾಸ್ಟ್ ಭಯಂಕರ. ದಟ್ಸ್ ದ ಪ್ಯಾಟರ್ನ್, ಡಿಸೈನ್ ಪ್ಯಾಟರ್ನ್. ग्रेट, वेरी नाइस. इसका क्या प्राइस रेंज? ರಿಟೇಲ್ ಪ್ರೈಸ್ 48,000. 48,000. ಯಾಕಂದ್ರೆ ಇದೆಲ್ಲ ಜರಿ ತುಂಬಾ ಹೆವಿ ಜರಿ ಇರುತ್ತೆ ಸರ್. पूरा देखिए सब डिजाइन बनती है फुल हाथ से पूरा. ओह, पहले ड्राइंग होता है ऐसा. बॉर्डर का अलग, बॉडी का अलग, सब इसी तरह बनता है. ನೋಡಿ ಸ್ನೇಹಿತರೆ, ಇಲ್ಲಿ ಬರೆದಿದ್ದಾರೆ ನೋಡಿ, ಒಂದೇ ಸೀರೆದ ಡಿಸೈನ್ ಇದು. ಇದು ಬಟರ್ ಪೇಪರ್ ಸರ್. ಬಟರ್ ಪೇಪರ್ ಮೇಲೆ ಫಸ್ಟ್ ಟ್ರೇಸ್ ಮಾಡಿಕೊಂಡು ಅದಾದ್ಮೇಲೆ ದೆನ್ ದೇ ಪುಟ್ ಇಟ್ ಆನ್ ದಿಸ್ ಡ್ರಾಯಿಂಗ್ ಶೀಟ್ಸ್. ಓಕೆ. ಸೊ ಈ ಪರ್ಟಿಕ್ಯುಲರ್ ಡ್ರಾಯಿಂಗ್ ಶೀಟು ನೀವು ಮಾಮೂಲಿ ಎಲ್ಲ ನೋಡಿ, ಅವರು ಇದು ನಮ್ದು ಗ್ರಾಫ್ ಶೀಟ್ಸ್ ತರ ಇರುತ್ತಲ್ಲ, ಆ ಥರದ ಗ್ರಾಫ್ ಶೀಟ್ಸ್ ಮೇಲೆ ಮಾಡಿ ಮಲ್ಟಿಪಲ್ ಡಿಸೈನ್ಸ್ ಇದೆ. ಇದು ತೋರಿಸಿ, ಇದು ನೋಡಿ, ಬಾರ್ಡರ್ ಇದು, ಬಾರ್ಡರ್ ಇದು. ಬಾರ್ಡರ್ ಇದು ನೋಡಿ. ಆಲ್ಸೋ ಬರೀ ಡ್ರಾಯಿಂಗ್ ಒಂದೇ ಇಲ್ಲ, ಕಲರ್ ಕಾಂಬಿನೇಷನ್ ಏನ್ ಇರ್ಬೇಕು ಅನ್ನೋದನ್ನ ಅವರು ಇಲ್ಲಿ ಅರ್ಥ ಮಾಡ್ಕೊಂತಿದ್ದಾರೆ. ಸೊ ವ್ಯೂವರ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಎಕ್ಸಾಕ್ಟ್ಲಿ. ಏನ್ ಡಿಸೈನ್, ಬೇಸ್ ಯಾವ ಕಲರು, ಹೂ ಯಾವ ಕಲರು, ಬಳ್ಳಿ ಯಾವ ಕಲರು, ಎಲ್ಲ ಯಾವ ಕಲರು, ಜರಿ ಯಾವ ಕಲರ್, ಎಲ್ಲ. ಇನ್ನೊಂದು ನೋಟಿಸ್ ಮಾಡಿ, ಮೀನಾಕರಿ ಕೂಡ ತೋರಿಸ್ಬಿಟ್ಟಿದ್ದಾರೆ ಅವರು ಏನ್ ಬರ್ಬೇಕು ಅಂತ. ಮೀನಾಕರಿಯಲ್ಲಿ ಇದೆಯಲ್ಲ ಗ್ರೀನ್, ಅದನ್ನು ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ये साड़ी बना हो ना, ऐसा ही डिजाइन करके बाद में किया होगा.
ಸೊ ದಟ್ ಯಾಕಂದ್ರೆ ಒಂದು ಸೀರೆ ಹಾಳಾಯ್ತು ಅಂದ್ರೆ ಅದನ್ನ ನಾವು ಸರಿ ಆಗಲ್ಲ, ಯಾಕಂದ್ರೆ ತುಂಬಾ ಕಷ್ಟ ಇದೆ. ಒಂದು ಹ್ಯಾಂಡ್ಲೂಮ್ ಸೀರೆ ಒಂದ್ಸತಿ ಹಾಳಾಯ್ತು ಅಂದ್ರೆ ಮುಗ್ದೋಯ್ತು. ಸೊ ದೀಸ್ ಆರ್ ದ ಪ್ರೀ ರಿಕ್ವಿಸಿಟ್ಸ್, ಅಂದ್ರೆ ಮುಂಚೆನೆ ಪ್ಲಾನಿಂಗ್ ಮಾಡಿ, ಪ್ರಾಪರ್ ಪ್ಲಾನಿಂಗ್ ಮಾಡಿ ಆಮೇಲೆ ಸೀರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ನಮ್ಮ ಸಿನಿಮಾ ತರ ಸ್ಕ್ರಿಪ್ಟ್ ಬರ್ಕೊಂಡು ಆಮೇಲೆ ಶೂಟಿಂಗ್ ಮಾಡ್ದಂಗೆ, ಇಲ್ಲ ಮನೆ ಕಟ್ಟೋ ಬ್ಲೂ ಪ್ರಿಂಟ್ ತರ. ಮನೆ ಕಟ್ಟಕ್ ಮುಂಚೆ ಒಂದು ಒಳ್ಳೆ ಬ್ಲೂ ಪ್ರಿಂಟ್ ಡ್ರಾಯಿಂಗ್ ಹಾಕ್ಸ್ಕೊಂಡು ಮನೆ ಕಟ್ಟದಂಗೆ. ಇಲ್ಲ ನಾವೇ ಕೂಡ ಕಟ್ತಾ ಇದ್ರೆ ಎಲ್ಲಾದ್ರೂ ಕಟ್ತಾ ಇರ್ತೀವಿ, ಬಂದು ಹೇಳೋವರೆಗೂ ಕಟ್ತಾ ಇರ್ತೀವಿ ಅಷ್ಟೇ. ಗ್ರೇಟ್. ಬಟ್ ಸೀರೆಗೆ ಈ ಥರ ಡ್ರಾಯಿಂಗ್ ಮಾಡೋದು ನಾನು ಫಸ್ಟ್ ಟೈಮ್ ನೋಡೋದು. ये पहला बार देखा मैंने. ग्रेट सर, थैंक यू. थैंक यू वेरी मच. आप ड्राइंग करने वाला आपका आर्टिस्ट है इसका? अभी आया नहीं. ನೋಡಿ ಇವರಲ್ಲಿ ಆರ್ಟಿಸ್ಟ್ ಕೂಡ ಇರ್ತಾರೆ ಇಲ್ಲಿ ಒಳಗಡೆಗೆ. ಎನಿವೆ ಮೇಕಿಂಗ್ ಎ ಸಾರಿ ಇಸ್ ಅನ್ ಆರ್ಟ್. ಎಸ್ 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 ಎಸ್. ಅಂಡ್ ಯಾರನ್ನ ದುಡ್ಕೋತಾರೆ ಅವ್ರ ಆರ್ಟಿಸ್ಟ್. ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟ್ ಸರ್, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟ್. थैंक यू भाई, और आपको बहुत बहुत शुभकामनाएं है. आपको अल्लाह भला करे आपको. थैंक यू हैव अ ब्राइट फ्यूचर. ಹೆಣ್ಣಿಗೆ ಸೀರೆ ಯಾಕೆ ಅಂದ